ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ಶಾಂತಲಕ್ಷ್ಮಿ. ನನ್ನ ಹೆಸರು ಶಾಂತಲಕ್ಷ್ಮಿ ಇದೆ. ಮಾದೇವಿ ಅಕ್ಕ ಕೇಳಿದ್ರು, ನಿಂದ ಹೆಸರು ಏನಮ್ಮ? ನನ್ನ ಹೆಸರು ಶಾಂತಲಕ್ಷ್ಮಿ ಇದೆ. ಅವರು ಇಡೀ ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದವ್ರೆ. ನಮ್ ವಿಡಿಯೋ ನೋಡಿ. ಸೆಕೆಂಡ್ ಮಾದೇವಿ ಅಕ್ಕ ಯಾವ ಊರ್ದು? ಬೆಳಗಾವದವ್ರು. ಮಾದೇವಿ ಕಿತ್ತೂರಕ್ಕ. ಥ್ಯಾಂಕ್ ಯು ಸೋ ಮಚ್ ಅಕ್ಕರಿ. ಇಡೀ ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ಬಂದಿದೆ. ಸೆಕೆಂಡ್ ಜಗದೀಶ್ ಸರ್. ಅವ್ರಿಗೆ ನಿನ್ನ ಸರ್ಟಿಫಿಕೇಟ್ ಸಿಕ್ಕಿದೆ ಮೈಸೂರದಿಂದ. ಅವ್ರಿಗೆ ಕೆಸೆಟ್ ಸರ್ಟಿಫಿಕೇಟ್ ಸಿಕ್ಕಿದೆ ರೀ. ಅವ್ರಂಗ ಸ್ವೀಟ್ ತಗೋ ದುಡ್ಡು ಅಮೌಂಟ್ ಕೊಟ್ಟಿದ್ದಾರೆ. ಅವ್ರಿಗೂ ಥ್ಯಾಂಕ್ ಯು ರೀ. ಮತ್ತ ಥರ್ಡ್ ಅವ್ರ ಸರ್ ಇದ್ದೆ ಬಾಗಲಕೋಟ್ ಸರ್, ಮಲ್ಲಿಕಾರ್ಜುನ್ ಸರ್. ಅವ್ರು ಫೋನ್ ಹಚ್ಚಿದವ್ರಿ, ಸಿಲೆಬಸ್ ಚೇಂಜ್ ಆಗಿದೆ ನಮ್ಮ ಅಂತ ಕೇಳಿದವ್ರಿ. ನಾ ಅಪ್ಪ ಕೇಳಿದ್ರಿ. ಅಪ್ಪ ಅಂದ್ರು ಮತ್ ಚೇಂಜ್ ಆಗ್ಯದ ಅಂತ ಹೇಳ. ಚೇಂಜ್ ಇಲ್ಲ ಆಗಿಲ್ರಿ. ಚೇಂಜ್ ಆಗಿಲ್ಲ ಅಂತಂದ್ರಿ. ಆಯ್ತು ಪಪ್ಪಾರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಶಾಂತಲಕ್ಷ್ಮಿ ಇದೆ ನನ್ನ ಹೆಸರ. ಅಕ್ಕ ಕೇಳಿದ್ರಮ್ಮ ನಿಂದ ಹೆಸರು ಏನು? ನಂದ ಹೆಸರು ಶಾಂತಲಕ್ಷ್ಮಿ ಇದೆ. ಥ್ಯಾಂಕ್ ಯು ಶಾಂತಲಕ್ಷ್ಮಿ. ಸ್ವಲ್ಪ ಶಾಂತ ಆಗಿರಮ್ಮ. ಬಾಳ ಬಡಬಡ ಮಾಡ್ತಾರೆ ನಮ್ಗೊಬ್ರು ಯಾರು ಬ್ಯಾಡಗಿಂದ ನಮ್ ಚಮ್ಮನ್ ಸಿಸ್ಟರ್ ಅದಾರ. ಅವರು ಶಾಂತಲಕ್ಷ್ಮಿ ಅನ್ನಂಗಿಲ್ಲ, ಇವ್ರಿಗೆ ಬಡಬಡ ಲಕ್ಷ್ಮಿ ಅಂತಾರೆ. ಚಮನ್ ಅವರಿಗೆ ಟಿ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಅವರು ಕೂಡ ಕೆಸೆಟ್ ಎಕ್ಸಾಮ್ ಅನ್ನ ಓದುತ್ತಿದ್ದಾರೆ ಇಂಗ್ಲಿಷ್ ಸಬ್ಜೆಕ್ಟ್ ದಲ್ಲಿ. ಚಮನ್ ದೊಡ್ಡ ಮುಳ್ಳ ಅಂತ ಹೇಳಿದಾರ. ಅವರು ಒಳ್ಳೆಯವರು. ಬಡಬಡ ಲಕ್ಷ್ಮಿ. ಓಕೆ ಶಾಂತು, ಥ್ಯಾಂಕ್ ಯು ತೋ ಮಚಮ್ಮ. ನಾಳೆ ಸ್ವಲ್ಪ ಇಲ್ಲ. ಅಪ್ಪ ವಿಡಿಯೋ ನೋಡಿ ಕರೆಕ್ಟ್ ಅದೇನಿಲ್ಲ. ದಮ್ಮ ಇಲ್ಲ ತೆಗಿ ಅಪ್ಪ. ಅದು ಅಲ್ಲಿ ಚಾಪಿ ತೆಗಿಯೋ ಕರೆಕ್ಟ್. ಹಸ್ತಿಂದ ಒಂದ್ ಮಿನಿಟ್ ಅವಲ್ಲಿ ಇಡೋ. ನಾ ಬುಕ್ ಹೇಳ್ತೇನೆ ಮಾಹಿತಿ. ತಿನ್ನು ಸಮರ್ಥ. ಇದು ಶಾಂತಲಕ್ಷ್ಮಿ, ಕಮ್ ಹಿಯರ್ ಪ್ಲೀಸ್, ಕಮ್ ಹಿಯರ್. ನೋಡ್ರಿ ಸರ್, ದೂರ ಸರ್. ಕರೆಕ್ಟ್ ಅದ. ನಾವು ಒಂದ್ಸಲ ಬರ್ತಾ ಇನ್ನು ನೋಡಿ ಸರ್. ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ದಾನಯ್ಯ ಸರ್, ಅಕ್ಕಲ್ಕೋಟೆ ಸೊಲ್ಲಾಪುರ ಜಿಲ್ಲೆ. ಈ ವಿಡಿಯೋ ಮಾಡುವ ಒಂದು ಮಹತ್ವದ ಉದ್ದೇಶ, ನಿನ್ನೆ ಮಲ್ಲಿಕಾರ್ಜುನ್ ಸರ್ ಬಾಗಲಕೋಟೆಯಿಂದ ಫೋನ್ ಹಚ್ಚಿದ್ರು. ನಮ್ಮ ಫೋನ್ ನಾನು ರಿಸೀವ್ ಮಾಡಿಲ್ಲ, ನಮ್ಮ ಶಾಂತಲಕ್ಷ್ಮಿ ರಿಸೀವ್ ಮಾಡಿದ್ರು. ಅವ್ರು ಸರ್ ಅವರು ಒಂದು ವಿಷಯ ಕೇಳಿದ್ರು. ಸರ್, ಸಿಲೆಬಸ್ ಚೇಂಜ್ ಆಗಿದೆ ಅಂತೇಳಿ ಎಲ್ಲರೂ ಹೇಳುತ್ತಿದ್ದಾರೆ, ಇದು ನಿಜನಾ ಅಂತೇಳಿ. ಆಮೇಲೆ ಬೆಳಗ್ಗೆ ನಾನು ಮೈಸೂರದು ನಮ್ಮ KE ಆಫೀಸ್ದೊಳಗೆ ಒಬ್ಬ ನಮ್ದು ಪರಿಚಯದ ಸರ್ ಅದರ, ಅವ್ರಿಗೂ ನಾನು ಫೋನ್ ಹಚ್ಚಿ ಕೇಳಿದ್ದೆ, ಸರ್ ಸಿಲೆಬಸ್ ಚೇಂಜ್ ಆಗಿದೆನೋ, ಹೊಸದಾಗಿ ಏನೇನು ಅಪ್ಡೇಟ್ ಮಾಡಿದ್ರೇನೋ. ಅವ್ರಂದ್ರೆ ಏನಿಲ್ಲ, ಹೋದ ವರ್ಷದ ಏನು ಸಿಲೆಬಸ್ ಐತಿ ಅದೇ ಕಂಟಿನ್ಯೂ ನಾವು ಮಾಡಿದ್ದೇವೆ ಅಂತೇಳಿ. ಸೊ ಈಗ ಸಿಲೆಬಸ್ ಚೇಂಜ್ ಆಗಿದೆಯೋ ಇಲ್ಲೋ ಅಂತೇಳಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇದೆ. ಯಾವುದೇ ಪ್ರಕಾರದ ಸಿಲೆಬಸ್ ಚೇಂಜ್ ಆಗಿಲ್ಲ. ಸಿಲೆಬಸ್ ಚೇಂಜ್ ಮಾಡುವ ಅಧಿಕಾರ UGCಗೆ ಇದೆ, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ಗೆ ಇದೆ. ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅದವರು NET ನೆಟ್ ಎಕ್ಸಾಮ್ ಸಲುವಾಗಿ ಏನು ಸಿಲೆಬಸ್ ಇದೆಯೋ ಅದೇ ಸಿಲೆಬಸ್ ಅನ್ನ ಪ್ರತಿಯೊಂದು ರಾಜ್ಯದವರು ಯಾರು ಸೆಟ್ ಪರೀಕ್ಷೆಯನ್ನ ತೆಗೆದುಕೊಳ್ಳುತ್ತಾರೆ ಅಂತ ಎಲ್ಲ ರಾಜ್ಯಗಳು UGC NTA ನೆಟ್ ಪರೀಕ್ಷೆಯ ಸಿಲೆಬಸ್ ಅನ್ನೇ ಫಾಲೋ ಮಾಡುತ್ತಾರೆ. ಸೊ ಹೀಗಾಗಿ ಈ ಬರುವ ಕೆಸೆಟ್ ಪರೀಕ್ಷೆಯ ಒಂದು ಸಿಲೆಬಸ್ ಇದು ಹೋದ ವರ್ಷ ಇದ್ದಂತ ಸಿಲೆಬಸ್ ಅನ್ನೇ ಕಂಟಿನ್ಯೂ ಆಗಿ ಇದೆ. ಹೋದ ವರ್ಷ ಇರುವಂತಹ ಎಕ್ಸಾಮ್ ಪ್ಯಾಟರ್ನ್ ಸಿಸ್ಟಮ್ ಅದೇ ಇದೆ. ಸೊ ಹೀಗಾಗಿ ಪತ್ರಿಕೆ 1ರಲ್ಲಿ ಅಥವಾ ಪತ್ರಿಕೆ 2ರಲ್ಲಿ ಯಾವುದೇ ಪ್ರಕಾರದ ಬದಲಾವಣೆ ಆಗಿಲ್ಲ. ಐ ಹಂಬಲಿ ರಿಕ್ವೆಸ್ಟ್ ಆಲ್ ಆಫ್ ಯು that there is no change in KSET syllabus.
There are only two papers. Paper number 1 is teaching and research aptitude. Paper number 2 is your concerned subject. The syllabus is as it is. It is following UGC's syllabus. Okay, there is no change in syllabus. Many students asked me about whether the syllabus is changed or not. No change at all. ಹಾಗಾದ್ರೆ ಎಲ್ಲರಿಗೆ ಈ ಡೌಟ್ ಬರ್ಲಿಕ್ಕೆ ಏನು ಕಾರಣ ಐತಿ? ಆ ಒಂದು ನೋಟಿಫಿಕೇಶನ್ ಒಳಗೆ ಈ ರೀತಿಯಾಗಿ ಅವರನ್ನ ಬರೆದಿದ್ರು. ಏನಂತೇಳಿ, ಪತ್ರಿಕೆ 1 ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್, ಪತ್ರಿಕೆ 1ರಲ್ಲಿ ಸಾಮಾನ್ಯ ಪತ್ರಿಕೆಯು ನೋಡ್ರಿ, ದಿಸ್ ಈಸ್ ದ ಪ್ಯಾರಾಗ್ರಾಫ್ ವಿಚ್ ಈಸ್ ಪಬ್ಲಿಷ್ಡ್ ಇನ್ ಯೆಸ್ಟರ್ಡೇಸ್ ನೋಟಿಫಿಕೇಶನ್. ಕೆಸೆಟ್ ಪರೀಕ್ಷೆಯ ಒಂದು ನೋಟಿಫಿಕೇಶನ್ ದಲ್ಲಿ ಈ ರೀತಿ ಅವರು ಕೊಟ್ಟಿದ್ದಾರೆ. ಏನಂತೇಳಿ, ಸಾಮಾನ್ಯ ಪತ್ರಿಕೆಯು ಅಭ್ಯರ್ಥಿಗಳ ಬೋಧನೆ, ಸಂಶೋಧನೆ ಮತ್ತು ಬುದ್ಧಿ ಸಾಮರ್ಥ್ಯಗಳನ್ನು ಪರೀಕ್ಷಿಸುವುದಾಗಿರುತ್ತದೆ. ಸಾಮಾನ್ಯ ಅಂದ್ರೆ ಜನರಲ್ ಪೇಪರ್. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಬೋಧನೆ ಅಂದ್ರೆ ಟೀಚಿಂಗ್ ಸ್ಟೈಲ್, ಟೀಚಿಂಗ್ ಕೆಪಾಸಿಟಿ, ಟೀಚಿಂಗ್ ಪೊಟೆನ್ಷಿಯಲ್, ಬೋಧನೆ ಮಾಡುವಂತ ಕೌಶಲ್ಯ ಆ ವಿದ್ಯಾರ್ಥಿ ಹತ್ರ ಇದೆಯೋ ಇಲ್ಲೋ, ಬೋಧನೆಯ ಬಗ್ಗೆ ತಿಳುವಳಿಕೆ ಆ ವಿದ್ಯಾರ್ಥಿ ಹತ್ರ ಇದೆಯೋ ಇಲ್ಲೋ, ಬೋಧನೆಯ ಬಗ್ಗೆ ಜ್ಞಾನ ಆ ವಿದ್ಯಾರ್ಥಿ ಹತ್ರ ಇದೆಯೋ ಇಲ್ಲೋ, ಬೋಧನೆಯ ಬಗ್ಗೆ ಅಭಿರುಚಿ ಇದೆಯೋ ಇಲ್ಲೋ ಎಂಬುದರ ಬಗ್ಗೆ ಈ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಾರೆ. ಅದ್ರ ಜೊತೆಗೆ ಸಂಶೋಧನಾ ಸಾಮರ್ಥ್ಯ. ನಾಳೆ ನೀವು ಪ್ರೊಫೆಸರ್ ಆಗೋರಿದ್ರಿ, ಪ್ರೊಫೆಸರ್ ಆದ್ಮೇಲೆ ಬೋಧನೆ ಇದು ನಿಮ್ಮ ಪ್ರೈಮರಿ ವರ್ಕ್, ಬೋಧನೆ ಇದು ನಿಮ್ಮ ಪ್ರೈಮ್ ವರ್ಕ್, ಬೋಧನೆ ಇದು ನಿಮ್ಮ ಮೇನ್ ವರ್ಕ್. ಅದ್ರ ಜೊತೆಗೆ ಇನ್ನೊಂದು ವರ್ಕ್ ಇದೆ, ಸಂಶೋಧನೆ. ಯೂನಿವರ್ಸಿಟಿದೊಳಗೆ ಅಥವಾ ಡಿಗ್ರಿ ಕಾಲೇಜ್ದೊಳಗೆ ಪ್ರೊಫೆಸರ್ ಆದಂತ ಎಲ್ಲಾ ಪ್ರೊಫೆಸರ್ಗಳು ರಿಸರ್ಚ್ ಮಾಡಲೇಬೇಕು. ರಿಸರ್ಚ್ ಸಾಮರ್ಥ್ಯ ನಿಮ್ಮ ಹತ್ರ ಇದೆಯೋ ಇಲ್ಲೋ, ರಿಸರ್ಚ್ ಬಗ್ಗೆ ಜ್ಞಾನ ಇದೆಯೋ ಇಲ್ಲೋ, ರಿಸರ್ಚ್ ಬ್ಯಾಕ್ ಗ್ರೌಂಡ್ ನಿಮಗೆ ಇದೆಯೋ ಇಲ್ಲೋ, ರಿಸರ್ಚ್ ಹೇಗೆ ಮಾಡುತ್ತಾರೆ ಅದರ ಒಂದು ಕ್ವಾಲಿಟಿ ನಿಮ್ಮ ಹತ್ರ ಇದೆಯೋ ಇಲ್ಲೋ, ರಿಸರ್ಚ್ ಮಹತ್ವ ನಿಮಗೆ ಗೊತ್ತಿದೆಯೋ ಇಲ್ಲೋ, ರಿಸರ್ಚ್ ಒಂದು ಆಳವಾದ ಜ್ಞಾನ, ವಿಶೇಷವಾಗಿ ಎಕ್ಸಾಮ್ ಓರಿಯೆಂಟೆಡ್ ಜ್ಞಾನ ನಿಮ್ಮ ಹತ್ರ ಇದೆಯೋ ಇಲ್ಲೋ ಅನ್ನೋದನ್ನ ಈ ಪತ್ರಿಕೆಯಲ್ಲಿ ಅವರು ಚೆಕ್ ಮಾಡುತ್ತಾರೆ. ಅದ್ರ ಜೊತೆಗೆ ಬುದ್ಧಿ ಸಾಮರ್ಥ್ಯ, ಸ್ವಲ್ಪ ಆದ್ರೂ ನಿಮ್ಮ ಹತ್ರ ಬುದ್ಧಿ ಇರಲೇಬೇಕು. ಬುದ್ಧಿ ಅಂದ್ರೆ ನಾವು ನಾಲೆಜ್ ಅಂತ ಹೇಳಿ ಕರಿತೀವಿ. ಬುದ್ಧಿ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ನಿಮ್ಮ ಹತ್ರ ಇದೆಯೋ ಇಲ್ಲೋದನ್ನ ಈ ಪತ್ರಿಕೆಯು ಚೆಕ್ ಮಾಡುತ್ತದೆ. ಹಾಗಾದ್ರೆ ಈ ಪತ್ರಿಕೆಯು ಅಭ್ಯರ್ಥಿಗಳ ಅಂದ್ರೆ ಜನರಲ್ ಪೇಪರು ಅಭ್ಯರ್ಥಿಗಳ ಸಾಮಾನ್ಯ ಪತ್ರಿಕೆಯಾಗಿದ್ದು ಇಟ್ ಈಸ್ ಅ ಕಾಮನ್ ಪೇಪರ್ ಆಗಿದ್ದು ಸಾಮಾನ್ಯ ಜ್ಞಾನ. ಈ ಶಬ್ದ ಎಲ್ಲರಿಗೆ ಸ್ವಲ್ಪ ಡೌಟ್ಸ್ ತಂತು. ಸಾಮಾನ್ಯ ಜ್ಞಾನ ಅಂದ್ರೆ ಜನರಲ್ ನಾಲೆಜ್ ಅಂತ ಹೇಳಿ ಕರಿತೀವಿ. ಜನರಲ್ ನಾಲೆಜ್ ಸಬ್ಜೆಕ್ಟ್ ಐತಮ್ಮ. ಏನು ಒಂದು ಪ್ರಶ್ನೆ ಹೇಳ್ತಾನೆ, ಯಾವ್ದ್ರ ಜನರಲ್ ನಾಲೆಜ್ ಅದು? ಜನರಲ್ ನಾಲೆಜ್. ನಮ್ಮ ದೇಶದ ಪ್ರಧಾನಮಂತ್ರಿ ಯಾರದಾರ? ಎಲ್ಲರಿಗೂ ಗೊತ್ತದ್ರಿ. ಯಾರು? ಮೋದಿಜಿ. ಎಲ್ಲರಿಗೂ ಗೊತ್ತೈತಿ. ಅವ್ರು ನಮ್ಮ ದೇಶದ ಪಿತಾಮಹ ಮೋಹನ್ ದಾಸ್. ಒಂದ್ ಜರ ಶಾಂತ ಕೊಡಮ್ಮ. GK ನಾಲೆಜ್, GKಗೆ ಸಂಬಂಧಪಟ್ಟಿದ ಪ್ರಶ್ನೆಗಳನ್ನು ಕೇಳುತ್ತಾರೋ ಇಲ್ಲೋ? ಸರಿ, ಹೀಗಾಗಿ ಗೊಂದಲ ಮಾಡಿದ್ದು ಈ ಶಬ್ದ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್. ಬಟ್ ಜನರಲ್ ನಾಲೆಜ್ ಯಾವ್ದ್ರ ಬಗ್ಗೆ ಕೇಳೋರು ಅವ್ರು? ನಿಮ್ಗೆ ಟೀಚಿಂಗ್ ಅಂಡ್ ರಿಸರ್ಚ್ ಬಗ್ಗೆ. ಈ UGCಯ ಪ್ರಮುಖರು ಯಾರು? ಇದು GK ಪ್ರಶ್ನೆಗಳು ಬರಬಹುದು. ಅಥವಾ ಅತಿ ಹೆಚ್ಚು ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿ ಇದೆ, ಅಥವಾ ನಾವೇನ್ ಕರಿತೀವಿ ಈ ಪವನ ಶಕ್ತಿಯಲ್ಲಿ ಅಂದ್ರೆ ವಿಂಡ್ ಎನರ್ಜಿಯಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ? ರಾಜಸ್ಥಾನ್ ರಾಜ್ಯ. ಕರ್ನಾಟಕವು ವಿಂಡ್ ಎನರ್ಜಿಯಲ್ಲಿ ಎಷ್ಟನೇ ಕ್ರಮಾಂಕ ಹೊಂದಿದೆ? 3ನೇ ಕ್ರಮಾಂಕ ಹೊಂದಿದೆ. ಇದು ಜನರಲ್ ನಾಲೆಜ್ ನೋಡ್ರಿ. ಕರ್ನಾಟಕದಲ್ಲಿ ಎಷ್ಟು ಡ್ಯಾಮ್ಗಳಿವೆ? 34 ಡ್ಯಾಮ್ಗಳು. ಇಲ್ಲಿ ರಿಸರ್ಚ್ ಬಗ್ಗೆ ಅಥವಾ ಈ ಎಜುಕೇಶನ್ ರಿಲೇಟೆಡ್ ಬಗ್ಗೆ ಜನರಲ್ ನಾಲೆಜ್ಗಳನ್ನ ಪ್ರಶ್ನೆಗಳನ್ನ ಅವ್ರು ಕೇಳಬಹುದು. ಯಾವ ಜನರಲ್ ನಾಲೆಜ್ ಕೇಳ್ತಾರೆ ಅನ್ನೋದು ನಾನು ವಿಡಿಯೋದೊಳಗೆ ಇನ್ನು ಮುಂದೆ ಬರೋ ವಿಡಿಯೋದೊಳಗೆ ನಾನು ಮಾಡುತ್ತೇನೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. 2023ರಲ್ಲಿ ನ್ಯಾಷನಲ್ ರ್ಯಾಂಕಿಂಗ್ ಪಡೆದಂತ ವಿಶ್ವವಿದ್ಯಾಲಯ ಯಾವುದು? IIT ಮದ್ರಾಸ್. ಇದು ಫಸ್ಟ್ ರ್ಯಾಂಕ್ ಇದೆ. IIS ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಇದು 2ನೇ ಸ್ಥಾನದಲ್ಲಿದೆ ರ್ಯಾಂಕಿಂಗ್ದೊಳಗೆ. ಇಂಥ ಕೆಲವೊಂದು ಜನರಲ್ ಪ್ರಶ್ನೆಗಳನ್ನು ನಿಮಗೆ ಕೇಳುತ್ತಾರೆ. ಅದರ ಬಗ್ಗೆ ನೋಡೋಣ.
ಅಥವಾ ಇಂಟರ್ನ್ಯಾಷನಲ್ ಮದರ್ ಟಂಗ್, ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಅಂತೇಳಿ ಯಾವ ದಿವಸವನ್ನು ನಾವು ಆಚರಣೆ ಮಾಡ್ತೀವಿ? 21 ಫೆಬ್ರವರಿ. ಹೀಗೆ ಶಿಕ್ಷಕ ದಿನಾಚರಣೆಯನ್ನು ನಾವು ಎಂದು ಆಚರಣೆ ಮಾಡ್ತೇವೆ? 5 ಸೆಪ್ಟೆಂಬರ್. ಈ ರೀತಿಯಾದ ಕೆಲವೊಂದು ಪ್ರಶ್ನೆಗಳು ಅವರು ಕೇಳುತ್ತಾರೆ, ಅದನ್ನು ನೋಡೋಣ. ಅದ್ರ ಕಂಪ್ಲೀಟ್ ಆಗಿ ಈ IAS ಆಗಲಿ ಅಥವಾ FDA ಆಗಲಿ ಅಥವಾ SDA ಆಗಲಿ ಅಥವಾ ಇನ್ನಿತರ ಎಕ್ಸಾಮ್ಗಳಿಗಾಗಿ ಏನು GK ಪ್ರಶ್ನೆಗಳನ್ನು ಕೇಳುತ್ತಾರೆ, ಅಂತ ಪ್ರಶ್ನೆಗಳು ಇಲ್ಲಿ ಕೇಳುವುದಿಲ್ಲ. ಆಮೇಲೆ ಬೋಧನೆ ಮತ್ತು ಸಂಶೋಧನೆಯ ಅಭಿರುಚಿಗೆ ಸಂಬಂಧಿಸಿರುತ್ತದೆ. ಅಭಿರುಚಿ ಅಂದ್ರೆ ಇಂಟ್ರೆಸ್ಟ್. ನೀವು ಟೀಚಿಂಗ್ದೊಳಗ ಮತ್ತು ಸಂಶೋಧನೆ ಎಷ್ಟು ಇಂಟ್ರೆಸ್ಟ್ ಇದ್ರೆ ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ. ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಗಳನ್ನು, ಕಾಮನ್ ಅಂಡರ್ಸ್ಟ್ಯಾಂಡಿಂಗ್, ಗ್ರಹಿಸುವ ಅಂದ್ರೆ ಒಂದು ಪ್ಯಾಸೇಜ್ ತಿಳಿದುಕೊಳ್ಳುವಂತ ಪ್ಯಾಸೇಜ್ ಕಾಂಪ್ರಹೆನ್ಷನ್ ಪ್ರಶ್ನೆಗಳನ್ನ ಅವರು ಕೇಳುತ್ತಾರೆ. ಹಾಗೂ ಯೋಚನಾ ಸಾಮರ್ಥ್ಯ, ಡೈವರ್ಜೆಂಟ್ ಥಿಂಕಿಂಗ್ ಅಂತೇಳಿ ಕರಿತೀವಿ. ಒಂದೇ ವಿಷಯವನ್ನ ನೀವು ಭಿನ್ನ ಭಿನ್ನ ಆಂಗಲ್ದೊಳಗೆ ವಿಚಾರ ಮಾಡುವಂತ ಕೆಪಾಸಿಟಿ ನಿಮ್ಮ ಹತ್ರ ಇದೆಯೋ ಇಲ್ಲೋ ಅನ್ನೋದನ್ನ, ಇದಕ್ಕೆ ಯೋಚನಾ ಸಾಮರ್ಥ್ಯವನ್ನು ಅಳೆಯುವಂತಹದ್ದಾಗಿರುತ್ತದೆ ಈ ಪತ್ರಿಕೆ. ಈ ಪತ್ರಿಕೆಯು 50 ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. 50 ಪ್ರಶ್ನೆಗಳು ಇರುತ್ತವೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳು ಇರುತ್ತದೆ. ಹಾಗೂ ಎಲ್ಲಾ ಪ್ರಶ್ನೆಗಳಿಗೂ ಕಡ್ಡಾಯವಾಗಿ ಉತ್ತರಿಸಬೇಕಾಗಿರುತ್ತದೆ. 50 ಕ್ವಶನ್ ಕಂಪಲ್ಸರಿ. ಒಂದು ಪ್ರಶ್ನೆಗೆ 2 ಅಂಕಗಳು, ಯಾವುದೇ ನೆಗೆಟಿವ್ ಅಂಕಗಳು ಇದರಲ್ಲಿ ಇರುವುದಿಲ್ಲ. ಸೊ ಹೀಗಾಗಿ ಪೇಪರ್ 1 ನಲ್ಲಿ ಎಷ್ಟು ಹೆಚ್ಚಿಗೆ ಆಗುತ್ತಿದೆ ಅಷ್ಟು ಹೆಚ್ಚಿಗೆ ಮಾರ್ಕ್ಗಳನ್ನು ತಾವೆಲ್ಲರೂ ತೆಗೆದುಕೊಳ್ಳಬೇಕು. ಯಾರು ಪತ್ರಿಕೆ 1ರಲ್ಲಿ ಡಾನ್ ಇರುತ್ತಾರೋ ಅವರು ಕೆಸೆಟ್ ರಿಸಲ್ಟ್ ಅಗದಿ ಕಣ್ಣು ಮುಚ್ಚಿ ಪರೀಕ್ಷೆ ಪಾಸ್ ಮಾಡುತ್ತಾರೋ. ಯಾರು ಪೇಪರ್ 1 ನಲ್ಲಿ ಲಾಗ್ ಹೊಡೆಯುತ್ತಾರೋ ಅವರು ಕೆಸೆಟ್ ಎಂದೂ ಪಾಸ್ ಆಗುವುದಿಲ್ಲ. ಪ್ಲೀಸ್ ರಿಮೆಂಬರ್, ಪೇಪರ್ 1 ಕಡೆ ಜಾಸ್ತಿ ಗಮನ ಕೊಡಬೇಕು. ಪೇಪರ್ 1 ಸಿಲೆಬಸ್ ತುಂಬಾ ಕಡಿಮೆ ಇದೆ. ನೀವು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಪೇಪರ್ 1 ಅನ್ನು ಓದಿರ್ತೀರಿ. ಇಲ್ಲಿವರೆಗೆ ನಾನು ಪ್ರತಿ ರಾಜ್ಯದೊಳಗೆ ನಾ ಹೇಳ್ತಾ ಇದ್ದೇನೆ ರೀ, ಇದು ಸುಮ್ಮನೆ ಹೇಳೋದಲ್ಲ. ನಿಮ್ಗೆ ಈಗ ನಾ ವಿಡಿಯೋದೊಳಗೆ ನನ್ನ ಮಾರ್ಕ್ಸ್ಗಳನ್ನು ತೋರಿಸುತ್ತೇನೆ, ಎಷ್ಟು ಪ್ರತಿಯೊಂದು ರಾಜ್ಯದೊಳಗೆ ನಾನು ಎಷ್ಟು ಮಾರ್ಕ್ಸ್ ಪಡೆದಿದ್ದೇನೆ ಅಂತೇಳಿ. 82, 84, 86, 92, 78, 80 ಕಂಪಲ್ಸರಿ. ಇದು ಹೀಗಾಗಿ ನೀವು ಕೂಡ 80 ಮಾರ್ಕ್ಸ್ ಮತ್ತು ಮ್ಯಾಥಮೆಟಿಕ್ಸ್, ಲಾಜಿಕಲ್ ರೀಸನಿಂಗ್, ಮೆಂಟಲ್ ಎಬಿಲಿಟಿ ಬರಂಗಿಲ್ಲ ನನಗೆ, ಆದ್ರೂ ನಾನು ಅಷ್ಟು ಮಾರ್ಕ್ಸ್ ಪಡೆದಿದ್ದೀನಿ. ಸೊ ಪ್ಲೀಸ್ ನೀವು ಕೂಡ. ಮತ್ತು ಇನ್ನೊಂದು, ನೀವು ಭಾಳ ಅದ್ರೊಳಗೆ ಇಂಟ್ರೆಸ್ಟ್ ಇರಬೇಕು. ಪೇಪರ್ 2 ಅಂತೂ ನಿಮ್ಮ ಸಬ್ಜೆಕ್ಟ್ ಐತಿ. ನಿಮ್ಮ ಸಬ್ಜೆಕ್ಟ್ದೊಳಗೆ ಎಷ್ಟು ಮಾರ್ಕ್ ತಗೋಬೇಕಲ್ಲೋ, ಯು ಶುಡ್ ಗೆಟ್ ಔಟ್ ಮಾರ್ಕಿಂಗ್ 100 to 120 ಈ ರೇಂಜ್ ನೀವು ಇಡ್ಲೇಬೇಕು. ಈ ಸಲ ನಮ್ಮ ಮಹಾದೇವಿ ಕಿತ್ತೂರು ಬೈಲ್ ಹೊಂಗಲದವರು ಆ ಅಮ್ಮ ಸೋಶಿಯಾಲಜಿ ಸಬ್ಜೆಕ್ಟ್ದೊಳಗೆ ಇಡೀ ಕರ್ನಾಟಕದ ಫಸ್ಟ್ ರ್ಯಾಂಕ್. ತಮ್ಮ ಸಬ್ಜೆಕ್ಟ್ ಪತ್ರಿಕೆದೊಳಗೆ 128 ಮಾರ್ಕ್ಸ್ ಅವ್ರು ಸ್ಕೋರ್ ಮಾಡಿದ್ದಾರೆ. ಅವ್ರು ನಿನ್ನ ನಮ್ಮ ಚಿನ್ನುಗ ಅಂದ್ರು, ಇಲ್ಲ ಸರ್ ಚಿನ್ನು ಅನ್ಬೇಡ್ರಿ ನೀವು, ಶಾಂತಲಕ್ಷ್ಮಿ ಅವಳ ಹೆಸರನ್ನೇ ಕರೀರಿ ಅಂತೇಳಿ. ಯಾಕಂದ್ರೆ ಹೆಸರು ಕರೆದಾಗ ಆ ಹೆಸರು ಪೃಥ್ವಿಯ ಮೇಲೆ ಆಕರ್ಷಣೆ, ಗುರುತ್ವಾಕರ್ಷಣೆಯಿಂದ ಆ ಶಬ್ದವು ಮತ್ತೆ ಮೊಳಕೆ ಒಡೆಯುತ್ತದೆ ಅಂತೇಳಿ. ಅವರು ತುಂಬಾ ಫಿಲಾಸಫಿ ವಿಚಾರ ಉಳ್ಳವರು ಮಹಾದೇವಿ. ಥ್ಯಾಂಕ್ ಯು ಅಮ್ಮ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ವಿದ್ಯಾರ್ಥಿಗಳು ನನ್ನನ್ನು ಪ್ರೀತಿಸುತ್ತಿದ್ದಾರೆ, ನನಗೆ ಆಶೀರ್ವಾದ ಒದಗಿಸುತ್ತಿದ್ದಾರೆ. ಹೀಗಾಗಿ ನಿಮ್ಮ ಮಾತಿನ ಗೌರವ ಕೊಟ್ಟು ನಾನು ಕೂಡ ಅತ್ಯಂತ ಪ್ರಾಮಾಣಿಕತೆಯಿಂದ ನನ್ನ ವಿಡಿಯೋಗಳನ್ನು ನಾನು ಮಾಡಲು ಪ್ರಾರಂಭ ಮಾಡುತ್ತೇನೆ. ದಯವಿಟ್ಟು ಫೋನ್ ಮಾಡಿ ಯಾವುದೇ ನೆಗೆಟಿವ್ ಆಲೋಚನೆಗಳು, ನಾನು ಹೇಗೆ ವಿಡಿಯೋಗಳನ್ನು ಮಾಡಬೇಕು, ನನಗೆ ಸುಧಾರಣೆಗಳನ್ನು ವಾಟ್ಸಪ್ ಮೂಲಕ ಕಳಿಸ್ರಿ. ಇದು ನನ್ನ ವಾಟ್ಸಪ್ ನಂಬರ್ ಇದೆ. ವಿಡಿಯೋ ಚೆನ್ನಾಗಿತ್ತಂದ್ರೆ ಒಂದು ಶಬ್ದ, ಸರ್ ಯು ಆರ್ ಡೂಯಿಂಗ್ ಗುಡ್ ಜಾಬ್, ಗೋ ಅಹೆಡ್ ಅಂತೇಳಿ ಆಶೀರ್ವಾದ ಒದಗಿಸ್ರಿ. ಅಥವಾ ಸುಧಾರಣೆ ಮಾಡುವ ಸಲುವಾಗಿ ನನಗೆ ಇದರಲ್ಲಿ ನಿಮ್ಮ ಮೆಸೇಜ್ಗಳನ್ನು ಕಳಿಸ್ರಿ. ಕಾಮೆಂಟ್ ಬಾಕ್ಸ್ ಯಾಕೆ ಆಫ್ ಮಾಡಿದ್ದೇನೆ ಅಂದ್ರೆ, ನನಗೂ ಕೂಡ ಸಾಕಷ್ಟು ಶತ್ರುಗಳಿದ್ದಾರೆ. ಶತ್ರುಗಳಿಗೆ ಅಂಜಿ ಒಮ್ಮೊಮ್ಮೆ ಏನಾಗ್ತದ್ರಿ, ಸಮ್ ಟೈಮ್ಸ್ ನಾವು ಹಿಂದೆ ಬರ್ಬೇಕಾಗ್ತದ್ರಿ. ಹಿಂದೆ ಬಂದು ನಾವು ನಮ್ಮ ಕೃತಿಯಿಂದ ಉತ್ತರಗಳನ್ನು ಕೊಡಬೇಕು. ಟೀಕಾಕಾರರಿಗೆ ಟೀಕೆಯಿಂದ ಉತ್ತರ ಕೊಡಬಾರ್ದು. ಒಮ್ಮೊಮ್ಮೆ ಟೀಕಾಕಾರರಿಂದ ಏನಾಗ್ತದ, ಮನಸ್ಸು ನೋವಾಗ್ತದ್ರಿ. ಮನಸ್ಸು ನೋವಾಗಿ ಡಿಪ್ರೆಷನ್ ಆಗ್ತದೆ. ಡಿಪ್ರೆಷನ್ ಆಯ್ತಲ್ಲೋ ಯಾವುದೇ ಕೆಲಸ ಮಾಡ್ಲಿಕ್ಕೆ ನಮಗೆ ಕಾನ್ಫಿಡೆನ್ಸ್ ಬರಂಗಿಲ್ಲ. ಅದಕ್ಕೆ ನನಗೆ ಸುಧಾರಣೆ ಮಾಡುವ ಸಲುವಾಗಿ ನೀವು ನನ್ನ ವಾಟ್ಸಪ್ ಮೆಸೇಜ್ ಕೇಳಬೇಕು. ಓಕೆ. ಸೊ ಹೋದ ಬಾರಿ ತುಂಬಾ ನೋವಾಗಿತ್ತು ನನಗೆ, ಹೀಗಾಗಿ ವಿಡಿಯೋ ಸ್ಟಾಪ್ ಮಾಡಿದ್ದೆ. ಬಟ್ ಎಲ್ಲ ವಿದ್ಯಾರ್ಥಿಗಳ ಒಂದು ಪ್ರೀತಿಯನ್ನ ಕಂಡು ಮತ್ತೆ ನಾನು ವಿಡಿಯೋ ಮಾಡಲು ಪ್ರಾರಂಭ ಮಾಡಿದ್ದೇನೆ. ನೋಡು, ಯಾವಾಗಲೂ ಒಳ್ಳೆಯದನ್ನ ನಾವು ಮಾಡ್ತಾ ಇರಬೇಕು. ಯು ಡೂ ಗುಡ್, ಒಳ್ಳೆಯದನ್ನೇ ಮಾಡು, ಒಳ್ಳೆಯದನ್ನೇ ನಿನಗೆ ಹೊಳ್ಳಿ ಬರುತ್ತದೆ ಅನ್ನುವ ನಂಬಿಕೆ ನನಗಿದೆ. ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಆಶೀರ್ವಾದ ನನಗಿದೆ. ನಮ್ಮ ಅಪ್ಪು ಸರರ
ಸ್ಫೂರ್ತಿ ನಾನು ಪಡೆದುಕೊಂಡಿದ್ದೇನೆ. ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ ಅರ್ಪಣೆ ಮಾಡಿದಂತ ನನ್ನ ಬುಕ್ಕು. ನಿನ್ನ ಫೇವ್ರೇಟ್ ಆಗಿ ಇಡೀ ಕರ್ನಾಟಕದ ಫೇವ್ರೇಟ್ ಹೀರೋ ಅವರು, ಇಡೀ ಕನ್ನಡಿಗರ ಅವ್ರ ಹೀರೋ. ಅವ್ರಿಗೆ ಅರ್ಪಣೆ ಮಾಡಿದ್ದಿದೆ ನನ್ನ ಬುಕ್. ಇದೇನು ಕನ್ನಡ ಮೀಡಿಯಂ ಬುಕ್ ಐತಲ್ಲ, ಅವ್ರಿಗೆ ಅರ್ಪಣೆ ಮಾಡಿರುವ ಈ ಬುಕ್ಕು. ಸೊ ಹೀಗಾಗಿ ಮತ್ತೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರಿಗೆ ನೋಡ್ರಿ, ಆಶೀರ್ವಾದ ಸಿದ್ದೇಶ್ವರ ಮಹಾಸ್ವಾಮೀಜಿ ಮತ್ತು ಇವರು ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ ಅರ್ಪಣೆ ಮಾಡಿದ ಬುಕ್. ಇವರ ಆಶೀರ್ವಾದದಿಂದ ಹೋದ ವರ್ಷ ಸಾಕಷ್ಟು ವಿದ್ಯಾರ್ಥಿಗಳು ಕನ್ನಡ ನನ್ನ ಬುಕ್ ಅನ್ನ ತೆಗೆದುಕೊಂಡು ಓದಿ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಪಾಸ್ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳು ಇವತ್ತು ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ನಿನ್ನೆ ನಮ್ಮ ಅಶ್ವಿನಿ ಬೆಂಗಳೂರಿಗೆ ಹೋಗಿ ಕಣ್ಣಿಲ್ಲದ ತಂಗಿ ನಿನ್ನೆ ಸರ್ಟಿಫಿಕೇಟ್ ತೆಗೆದುಕೊಂಡು ನನಗೆ ಫೋಟೋ ಕಳಿಸಿದ್ರು. ಎಷ್ಟು ಖುಷಿ ಆಯ್ತ್ರಿ. ಹೌದು, ಕೈ ಒಳಗೆ ಸರ್ಟಿಫಿಕೇಟ್ ಹಿಡ್ಕೊಂಡು ಫೋಟೋ ಕಳಿಸಿದ್ರು ಅಮ್ಮ. ನೋಡ್ರಿ, ಇದಕ್ಕಂತರ ಸಾಧನೆ. ನೀವು ಇನ್ನೊಂದು ನನಗೂ ಗೊತ್ತೈತಿ, ನೀವೆಲ್ಲರೂ ಬಡವರಿದ್ದೀರಿ, ಯಾರು ತುಂಬಾ ಬಡವರು ಇರ್ತೀರಿ, ದುಡ್ಡಿನಿಂದ ಬಡವರು ಇರ್ಬೋದು, ಆದ್ರೆ ಮಾತಿನಿಂದ, ಕೃತಿಯಿಂದ, ಭಾವನೆಗಳಿಂದ ಬಡವರಾಗಬಾರ್ದು. ನಮ್ಮ ಹತ್ರ ನೋಡ್ರಿ, ನಾವು ಒಂದ್ ವೇಳೆ ವ್ಯಾಪಾರಸ್ಥರು ಇದ್ದೀವಿ ಅಂದ್ರೆ ಎಲ್ಲಾ ಬುಕ್ಗಳು ನಾನು ಪುಸ್ತಕ ಅಂಗಡಿಗಳು ಕೊಟ್ಟು ಬಿಡ್ತಿದ್ದೆ. ಬುಕ್ಗಳದ್ದು ನೀವು ಅಲ್ಲಿ ಹೋಗಿ ಅವ್ರಿಗೆ ದುಡ್ಡು ಕೊಡೋದು, ಬುಕ್ ತಗೊಂಡು ಹೋಗೋದು ಅಂತೇಳಿ. ಭರ್ಜರಿ ಬುಕ್ ಮಾರಾಟ ಆಗ್ತಾವ. ಬರೇ ಮಾರಾಟಗಾರ ಆಗೋ ಉದ್ದೇಶ ಒಂದೇ ಅಲ್ಲ ನಂದು. ನಾನು ನೋಡ್ರಿ, ನನಗೆ ಪ್ರತಿನಿತ್ಯ ಯಾರು ಫೋನ್ ಹಚ್ಚಿರ್ತಾರೋ, ನನಗೆ ಟೈಮ್ ಇತ್ತಂದ್ರೆ ಫೋನ್ದೊಳಗೆ ನಾನು ಮಾತಾಡ್ತೀನಿ, ಇಲ್ಲಂದ್ರೆ ಇಲ್ಲಪ್ಪ. ಫೋನ್ ಅದಕ್ಕೆ ಕೊಟ್ರಿ ಅಂತೇಳಿ ನೀನು ಮತ್ತೆ 3 ಜನ ಸ್ವಲ್ಪ ಮಾತಾಡಿದ್ರು ಹಂಗೆ ಎದ್ವತ್ತದ್ವ ಹಂಗೆ ಮಾತಾಡೋದಲ್ಲ. ನೋಡ್ರಿ, ನಮ್ಮ ಮೇಡಮ್ ಅವ್ರಿಗೆ ಫೋನ್ ಹಚ್ಚಿರಿ, ಅವ್ರ ಫೋನ್ದೊಳಗೆ ಮಾತಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾವೇನು ಭಾಳ ಜಾಸ್ತಿ ದುಡ್ಡನ್ನು ತಗೋತಾ ಇಲ್ಲ ನಿಮ್ಮ ಕಡೆಯಿಂದ. ಈ ಬುಕ್ದು ಪ್ರಿಂಟ್ ಆಗಿದ್ದು ಬೆಲೆ ಮತ್ತು ಸ್ವಲ್ಪ ಈ ಬುಕ್ದಿಂದ ನಮಗೂ ನಾವು ದುಡ್ದಿರ್ತೀವಲ್ಲ, ಕೆಲಸ ಮಾಡೋದ್ರಿಂದ ಅದಕ್ಕೆ ಒಂದ್ ಸ್ವಲ್ಪ ಏನಾದ್ರೂ ಹತ್ತಿ ಬರ್ಬೇಕನ್ನು ಬರಬಾರ್ದು. ನಮ್ದು ಜೀವನ ನಡಿಬೇಕು ಅನ್ನಿಲ್ಲ. ನೀವು ಏನ್ ಮಾಡ್ತೀರಿ, ಇಲ್ಲ ಸರ್ ಅಷ್ಟು ಭಾಳ ಬೆಲೆ ಐತ್ರಿ ಸರ್. ಬೆಲೆ ಕಟ್ಟಬಾರ್ದು, ಬುಕ್ಗೆ ಬೆಲೆ ಕಟ್ಟಬಾರ್ದು. ಬುಕ್ ಅದಿಂದ ನಮಗೆ ಜ್ಞಾನ ಸಿಗುತ್ತದೆ. ಆ ಜ್ಞಾನದಿಂದ ನಮಗೆ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾದಾಗ ಎಷ್ಟು ಬೆಲೆ ರೀ. ನಿನ್ನ ಮೈಸೂರದು ನಮ್ಮ ಜಗದೀಶ ಸರ್ ಅವರು ಸರ್ಟಿಫಿಕೇಟ್ ತಗೊಂಡು ಮೆಸೇಜ್ ಮಾಡಿದ್ರು. ಮೆಸೇಜ್ ಮಾಡಿ ನಮ್ಮ ಚಿನ್ನುಗಾಮ, ಅದು ಮೊಬೈಲ್ ಅದ, ಮೆಸೇಜ್ ಮಾಡಿ ನನಗೆ ಏನ್ ಮಾಡಿದ್ರು, ನಮ್ಮ ಶಾಂತಲಕ್ಷ್ಮಿಗೆ ಮೆಸೇಜ್ ಮಾಡಿ ಮೊಬೈಲ್ ತಗೊಂಡ್ ಬರ್ರಮ್ಮ ನಂದು. ಅದ್ರೊಳಗೆ ಅವರು ನಮ್ಗೆ 500 ರೂಪಾಯಿ ನಮ್ಮ ಶಾಂತಲಕ್ಷ್ಮಿಗೆ ಪೇಡ ಕೂಡ್ರಿ ಸರ್ ಅಂತೇಳಿ ಪ್ರೀತಿಯಿಂದ, ಗೌರವದಿಂದ ಅವ್ರು ದುಡ್ಡು ಕಳಿಸಿದ್ರು. ಪರೀಕ್ಷೆ ಪಾಸ್ ಆಗ ನನಗೆ ಗೊತ್ತೈತಿ ನೀವು ನಮ್ಮ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಒಲವು ಅನ್ನೋದು. ನೀವು ಮಾಡ್ತೀರಿ, ಅದ್ರ ಬಗ್ಗೆ ಇಲ್ಲ. ಬರೀ ದುಡ್ಡೇ ಒಂದೇ ಉದ್ದೇಶ ಇತ್ತಂದ್ರೆ ನಾನೆಲ್ಲ ವಿಡಿಯೋಗಳನ್ನ ನಾನು ಆನ್ಲೈನ್ ಮೂಲಕ ನಾನು ಕ್ಲಾಸ್ ಹೇಳಕ್ ಸ್ಟಾರ್ಟ್ ಮಾಡ್ತಿದ್ದೆ. ದುಡ್ಡು ಬರ್ತೈತ್ರಿ. ಹೌದು, ದುಡ್ಡು ಬರ್ತೈತಿ, ಇಲ್ಲ ನಂಗಿಲ್ಲ. ಆದ್ರೆ ದುಡ್ಡೇ ಒಂದೇ ಉದ್ದೇಶ ಅಲ್ಲ ನಮ್ದು. ಸೊ ಹೀಗಾಗಿ ತಾವು ಯಾರು ನಮಗೆ ನೆಗೆಟಿವ್ ಆಲೋಚನೆಯಿಂದ ಮಾತಾಡಬಾರ್ದು. ಓಕೆ, ಮತ್ತು ಈ ಬುಕ್ದು ಬೆಲೆ ಎಷ್ಟೈತಿ ನಾವು ನಿಮ್ಗೆ ಕರೆಕ್ಟ್ ಆಗಿ ನಾವು ತಗೋತಾ ಇದೀವಿ, ನಮಗೂ ಗೊತ್ತೈತಿ. ಆದ್ರೆ ಇದು ಒಂದೇ ಬುಕ್ ಓದೋದಲ್ಲ, ಈ ಬುಕ್ದ ಜೊತೆಗೆ ನೀವು ಈ ಬುಕ್ಗಳು ಕೂಡ ಓದ್ಬೇಕು. ಯಾವುದು ಇದು ವ್ಯಾಲ್ಯೂಮ್ ನಂಬರ್ 1 ಕಂಪಲ್ಸರಿ ಓದ್ರಿ. ಇಂಗ್ಲಿಷ್ ಬರ್ತದೋ ನಿಲ್ಲೋ ಇಂಪಾರ್ಟೆಂಟ್ ಅಲ್ಲ, ಇಂಗ್ಲಿಷ್ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಅಂತೂ ನೀವು ಮಾಡಬೇಕು. ನಿಮ್ಮ ಮೊಬೈಲ್ ಒಳಗೆ ಗೂಗಲ್ ಲೆನ್ಸ್ ಇರ್ತೈತಿ, ಇದನ್ನ ಟ್ರಾನ್ಸ್ಲೇಷನ್ ಮಾಡ್ರಿ. ಈ ಬುಕ್ ಒಂದು ಚಾಪ್ಟರ್ ಓದಿದ ಮೇಲೆ ಈ ಬುಕ್ದೊಳಗಿದ್ದು ಎಲ್ಲಾ ಕ್ವಶನ್ಸ್ಗಳನ್ನು ನೀವು ಓದಲೇಬೇಕು. ಅಣ್ಣ 10 ವರ್ಷ ಪ್ರತಿಯೊಂದು ರಾಜ್ಯಕ್ಕೆ ಹೋಗಿ ಆ ರಾಜ್ಯದೊಳಗೆ ನಡೆದ ಪ್ರಶ್ನೆ ಪತ್ರಿಕೆ, ಆ ರಾಜ್ಯದೊಳಗಿರುವಂತ ಟಾಪ್ ಯೂನಿವರ್ಸಿಟಿ ಸಿಲೆಬಸ್ಸು, ಆಮೇಲೆ ಸೆಂಟ್ರಲ್ ಯೂನಿವರ್ಸಿಟಿ ಸಿಲೆಬಸ್ಸು, ಆಮೇಲೆ ಇಲ್ಲಿವರೆಗೆ 1989 ನೆಟ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. ಅಲ್ಲಿವರೆಗೆ ಇಲ್ಲಿ ತನಕ ಎಷ್ಟು ಜನ ಪರೀಕ್ಷೆ ಪಾಸ್ ಆಗಿದ್ರು, ಮ್ಯಾಕ್ಸಿಮಮ್ 89 ಒಳಗೆ 91 ಒಳಗೆ 92 ಅವ್ರವ್ರ ಮನೆಗೆ ನಾನು ಸ್ವತಃ ಹೋಗಿ ಅವ್ರ ಪ್ರಶ್ನೆ ಪತ್ರಿಕೆ ತಗೊಂಡು ಬಂದು ಅದನ್ನ ಅನಾಲಿಸಿಸ್ ಮಾಡಿ ಆ ನೋಟ್ಸ್ ಅನ್ನ ಈ ಬುಕ್ದೊಳಗೆ ಬರ್ದಿದ್ದೈತಿ. ಬುಕ್ ಏನು ಒಂದೇ ದಿವಸದೊಳಗೆ ರೆಡಿ ಆಗ್ತದೇನಪ್ಪ, ಹಾಗೆ ಮಾತಾಡಬಾರ್ದು. ಈ ಬುಕ್ ಸರ್ ಮತ್ತೆ ಕನ್ನಡದೊಳಗೆ ಬರಿಬೇಕಾಗಿತ್ತು ನೀವು. ಅಣ್ಣ ಬರಿಬೇಕಾಗಿತ್ತು, ಬಟ್ ಐ ಡೋಂಟ್ ಹ್ಯಾವ್ ಮಚ್ ಟೈಮ್. ನನಗಷ್ಟು ಟೈಮ್ ಸಿಗ್ತಾ ಇಲ್ಲ. ನಾನು ಕೆಲಸ ಮಾಡಬೇಕು ಒಂದು ಸಂಸ್ಥೆದೊಳಗೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಕೆಲಸ ಮಾಡ್ತೀನಿ ರೀ. ಅಲ್ಲಿದ ಕೆಲಸ ಬಿಟ್ಟ ಮೇಲೆ ಇಲ್ಲಿ ಫುಲ್ ಟೈಮ್ ಕೊಡೋಣ ಅಂತ. ಇನ್ನು ನಾನು ಸಾಲಗಾರ ಇದ್ದೀನಿ ತಮ್ಮ. ನಿಮ್ಗೆಲ್ಲ ನನ್ನ ಪರ್ಸನಲ್ ಪ್ರಾಬ್ಲಮ್ಸ್ ಹೇಳೋ ಸಲುವಾಗಿ ಯಾವಾಗೂ ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲರೂ ಇದ್ರೆ ಹೇಳ್ಕೊಂತ ಇರಬಾರ್ದು, ಎಲ್ಲರೂ ಇದ್ರೆ ಅಳ್ಕೋತ ಇರಬಾರ್ದು. ನಮ್ಮ ನೋವನ್ನ ಕಣ್ಣೀರಿನಿಂದ ಜಗತ್ತಿಗೆ ಹೇಳಬಾರ್ದು. ಕಣ್ಣೀರಿನಿಂದ ಡೋಂಟ್ ಕ್ರೈ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ಅಳ್ಕೊಂತ ನಿಮ್ಮ ದುಃಖ ಹೇಳೋ ಅವಶ್ಯಕತೆನೇ ಇಲ್ಲ. ಸಿಂಪತಿ ಪಡೆಯೋ ಸಲುವಾಗಿ ನೀವು ನನಗೆ ಸಹಾಯ ಮಾಡ್ರಿ ಅನ್ನೋ ಉದ್ದೇಶ ಅಲ್ಲ, ಯಾರು ಅವಶ್ಯಕತೆ ಇಲ್ಲ. ಡೋಂಟ್ ಟೆಲ್ ಯುವರ್ ಪ್ರಾಬ್ಲಮ್ಸ್ ಟು ಎವ್ರಿ ಒನ್. ನೀವು ಆಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್. ಆಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್. ನಿಮ್ಮ ಕೃತಿಯಿಂದ ನೀವು ಜಗತ್ತಿಗೆ ನಿಮ್ಮ ಉತ್ತರವನ್ನು ಕೊಡಬೇಕು. ನಿಮ್ಮ ಕೃತಿಯಿಂದ ಜಗತ್ತಿಗೆ ನೀವು ಸಾಧನೆ ಮಾಡಿ ತೋರಿಸ್ಬೇಕು. ಮೊನ್ನೆ ಹಾರ್ದಿಕ್ ಪಾಂಡ್ಯ ಅವರಿಗೆ ನಾವೆಲ್ಲರೂ ಟ್ರೋಲ್ ಮಾಡ್ತಾ ಇದೀವಿ, ನಾವೆಲ್ಲರೂ ಟೀಕೆ ಮಾಡ್ತಿದ್ವಿ.
ಹಾ ಹಾ ಹೆಂಡತಿ ಬಿಟ್ಟು ಹೋಗ್ಯಾಳಂತ ಅವನಿಗೆ ಎಷ್ಟು ಟೆನ್ಷನ್ ಆಗಿತ್ತು ಪಾಪ. ಆದ್ರೆ ಎಲ್ಲರೂ ಬೈದಿದ್ರು ಅವನಿಗೆ. ಆದ್ರೆ ಅವ ಏನೂ ಟೆನ್ಷನ್ ತಗೊಂಡೇನು, ಏನೂ ಟೆನ್ಷನ್ ತಗೊಳ್ಳಿಲ್ಲ. ಒಳ್ಳೆ ಮ್ಯಾಚ್ ಆಟ ಆಡಿ ಭಾರತ ದೇಶಕ್ಕೆ ವರ್ಲ್ಡ್ ಕಪ್ ಗೆದಿಸ್ಕೊಟ್ಟು. ಅವನಿಗೆ ಎಷ್ಟು ಪ್ರಾಬ್ಲಮ್ ಇದ್ದು ಹೇಳಮ್ಮ. ಅವನು ನಿನ್ನೆ ಅವ್ರು ಇಂಟರ್ವ್ಯೂದಾಗ ಹೇಳಿದ್ರು, ಐ ವಾಸ್ ಸಫರಿಂಗ್ ಫ್ರಮ್ ಸಿನ್ಸ್ 6 months. 6 ತಿಂಗಳು ನಾನು ತುಂಬಾ ನೋವಿನಿಂದ ಬಳಲುತ್ತಿದ್ದೇನೆ. ಆದ್ರೆ ನನ್ನ ನೋವನ್ನು ನಾನು ಯಾರಿಗೂ ಹೇಳಿಲ್ಲ. ನನಗೆ ಸಾಕಷ್ಟು ಜನ ಟೀಕೆ ಮಾಡಿದ್ರು, ಆದರೆ ಟೀಕಾಕಾರರಿಗೆ ನಾನು ಅವಕಾಶವನ್ನು ಮಾಡಿ ಕೊಟ್ಟಿಲ್ಲ. ಐ ಆಮ್ ನಾಟ್ ಗಿವಿಂಗ್ ಎನಿ ಕೈಂಡ್ ಆಫ್ ಆನ್ಸರ್ಸ್ ಟು ಎವ್ರಿ ಒನ್. ನನಗೆ ಯಾರಿಗೆ ಆನ್ಸರ್ ಕೂಡ ಅವಶ್ಯಕತೆ ಇಲ್ಲ. ಮುಂಬೈ ಇಂಡಿಯನ್ಸ್ ಟೀಮ್ಸ್ ಒಳಗೂ ಕೂಡ ನನಗೆ ಬಹಳಷ್ಟು ಎಲ್ಲರೂ ತ್ರಾಸ ಮಾಡಿದ್ರು. ಆದ್ರೆ ಮ್ಯಾಚ್ ಗೆದ್ದಿಸ್ಕೊಟ್ಟು ಅದು ಇಂಪಾರ್ಟೆಂಟ್ ಅದೇನಿಲ್ಲ. ಸೊ ಜಗತ್ತಿಗೆ ನಿಮ್ಮ ಕೃತಿಯಿಂದ ಉತ್ತರ ಕೊಡ್ಬೇಕು. ಸೊ ಫ್ರೆಂಡ್ಸ್, ನಿಮ್ಗೆ ಯಾರಾದ್ರೂ ತೊಂದರೆ ಕೊಡ್ತಿದ್ರಂದ್ರೆ ಯಾರ ಕಡೆ ಗಮನ ಕೊಡಬೇಡ್ರಿ. ಎಷ್ಟೇ ನೋವು ಇದ್ರು ಅದನ್ನು ನುಂಗ್ರಿ. ಆದ್ರೆ ಬುಕ್ಕಿಗೆ ದುಡ್ಡು ಇಲ್ಲ ಅನ್ಕೊಂತ ಕೊಡ್ಬೇಡ್ರಿ. ಈಗ ಏನಾಗ್ತದ, ಈಗ ನೋಡ್ರಿ, ಇವೆಲ್ಲ ಬುಕ್ ಮಾಡ್ಲಿಕ್ಕೆ ಬಹಳ ಖರ್ಚು ಇರ್ತೈತಿ ತಮ್ಮ. ಇದೆಲ್ಲ ಖರ್ಚು ಮಾಡಿ ಬುಕ್ ಪ್ರಿಂಟ್ ಮಾಡಿರ್ತೀವಿ. ಆದ್ರೆ ಬುಕ್ ಪ್ರಿಂಟ್ ಮಾಡುವಾಗ ಹಿನ್ನೆಲೆ ಉದ್ದೇಶ ಬಹಳ ಸ್ಟ್ರಾಂಗ್ ಉದ್ದೇಶ ಅದೈತಿ ನಂದು. ಹಾಗಿದ್ರೆ ಎಲ್ಲ ಅಂಗಡಿದವ್ರು ಕೊಟ್ಟು ಬಿಡ್ತೀನಿ ನಾನು. ಅಲ್ಲೇ ಅಂಗಡಿದೊಳಗೆ ಹೋಗಿ ಬುಕ್ ತಗೊಂಡು ನೀವು ಹೋಗ್ರಿ. ಯಾವ ಅಂಗಡಿದೊಳಗೂ ನನ್ನ ಬುಕ್ ಸಿಗಂಗಿಲ್ಲ. ಪ್ಲೀಸ್, ನನ್ನ ಬುಕ್ ಯಾರ ಅಂಗಡಿದೊಳಗೂ ಇಲ್ಲ. ನೆಗೆಟಿವ್ ಆಂಗಲ್ ಇಂದ ನಾನು ಅಂಗಡಿಗಳಿಗೆ ನಾನು ವಿರೋಧ ಮಾಡ್ತಾ ಇಲ್ಲ. ಯಾರು ನೇರವಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೋ ಅವ್ರ ಜೊತೆಗೆ 1-2 ಮಾತಾಡಿ ಅವ್ರಿಗೆ ನನ್ನ ಬುಕ್ಕನ್ನ, ನನ್ನ ಅನುಭವಗಳನ್ನ ಹಂಚಿಕೊಳ್ಳಬೇಕು. ವಿಡಿಯೋದೊಳಗೆ ಹೇಗೆ ಹೇಳ್ತೀನಿ ಅದೇ ರೀತಿ ಈ ಬುಕ್ದೊಳಗೆ ಐತಿ. ಸೊ ನೇರವಾಗಿ ನನ್ನ ಬುಕ್ಗಳನ್ನು ನೀವು ತಗೊಂಡ್ರೆ ನಿಮಗೂ ಲಾಭ ಆಗ್ತೈತಿ, ನನಗೂ ಸ್ವಲ್ಪ ಲಾಭ ಆಗ್ತೈತಿ. ಇಬ್ಬರು ಮಂದಿಗೆ ಲಾಭ ಅದ ತಮ್ಮ. ನೇರವಾಗಿ ದುಡ್ಡು ನಮಗೂ ಬರ್ತೈತಿ. ನಿಮ್ಮ ದುಡ್ಡದಿಂದ ನಾವು ನಮ್ಮ ಜೀವನ ಸ್ವಲ್ಪ ಅಳವಡಿಸ್ಕೊಂತೀವಿ. ನಮಗೂ ಪ್ರಾಬ್ಲಮ್ಸ್ ಅದಾವ ತಮ್ಮ. ಎಲ್ಲ ಪ್ರಾಬ್ಲಮ್ಸ್ ಹೇಳ್ಕೊತ ಕೂಡಬಾರ್ದು. ಸೊ ಭಾಳ ದುಡ್ಡು ಐತಿ, ಭಾಳ ನೀವು ರೇಟ್ ಇಟ್ಟಿರಿ ಅಂದ್ರೆ ಕಬ್ಬುಣ ಗೊತ್ತೈತಲ್ಲ, ಕಬ್ಬುಣ ಮತ್ತು ಬಂಗಾರ ಇಷ್ಟೇ ಇರ್ತೈತಿ, ಅದಕ್ಕೆ ಬೆಲೆ ಜಾಸ್ತಿ. ಮತ್ತು ಕಬ್ಬುಣ 1 ಕಿಲೋ ತಗೋರಿ, ಅದಕ್ಕೆ ಬೆಲೆ ಇರ್ತದೇನಪ್ಪ. ಈಗ ನ್ಯೂಸ್ ಪೇಪರ್, ರದ್ದಿ ಪೇಪರ್ಗೆ ಎಷ್ಟು ಬೆಲೆ ಅದ? ರದ್ದಿ ಪೇಪರ್ ಬೆಲೆ ಇರಂಗಿಲ್ಲ. ಒಂದು 30 ರೂಪಾಯಿ ಕೊಟ್ಟಂದ್ರೆ 1 ಕಿಲೋ ಕೊಡ್ತಾರೆ. ಇದಕ್ಕೆ ಬೆಲೆ ಐತೇನಿಲ್ಲೋ? ಸೊ ಯಾವುದಕ್ಕೆ ಬೆಲೆ ಕೊಡ್ಬೇಕು? ನೀವು ಬೆಲೆದೊಳಗೆ ಅಳಿಬಾರದು. ಬುಕ್ಕನ್ನ ದಯವಿಟ್ಟು ಬೆಲೆದೊಳಗೆ ಅಳಿಬಾರದು. ನೀವು ಒಂದ್ ವೇಳೆ ನೀವು ಬೆಲೆದೊಳಗೆ ಅಳಿತಿದ್ರಿ, ನಿಮ್ಮ ಯೋಚನಾ ಸಾಮರ್ಥ್ಯ ಅಷ್ಟು ಬೆಳೆದಿಲ್ಲ ಅಂತೇಳಿ ನಾನಂತೂ ಕರಿತೀನಿ. ಒಂದೊಂದು ಬುಕ್, ಒಂದೊಂದು ಕ್ವಶನ್ ಪೇಪರ್, ಒಂದೊಂದು ರೆಫರೆನ್ಸ್ ಬುಕ್ ಕಲೆಕ್ಷನ್ ಮಾಡುವಾಗ ನನಗೆ ಗೊತ್ತಾಯ್ತ್ರಿ, ನಾನು ಎಲ್ಲನೇ ತ್ಯಾಗ ಮಾಡೀನಿ ಅದ್ರೊಳಗೆ. ಹೀಗಾಗಿ ಈ ಸಲ 211 ವಿದ್ಯಾರ್ಥಿಗಳು ನೇರವಾಗಿ ಕೆಸೆಟ್ ಪರೀಕ್ಷೆ ಪಾಸ್ ಆಗಿದ್ರು. ಅವರು ಪಾಸ್ ಆಗಿರೋದ್ರೊಳಗೆ ಒಂದು ಸ್ವಲ್ಪ ಆದ್ರೂ ನನ್ನ ಅಳಿಲು ಸೇವೆ ಐತೇನಿಲ್ಲ. ಎಲ್ಲರೂ ಪರೀಕ್ಷೆ ಪಾಸ್ ಆದ್ರು ಬಹಳ ಪ್ರೀತಿಯಿಂದ, ಗೌರವದಿಂದ ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ನಿನ್ನಂತೂ ಅವ್ರೇನಂದ್ರು, ಸರ್ ನಾವು ಮೈಸೂರಿನಿಂದ ನಿಮ್ಮ ಮನೆಗೆ ಬರಕ್ ಆಗಂಗಿಲ್ಲ ಸರ್, ಅದಕ್ಕೆ ನಿಮ್ಮ ಮಗಳಿಗೆ ಶಾಂತಲಕ್ಷ್ಮಿಗೆ ನಮ್ಮ ಕಡೆಯಿಂದ ಇದೊಂದು ಸ್ವೀಟ್ ತಗೊಳ್ರಿ ಸರ್ ಪ್ಲೀಸ್ ದಯವಿಟ್ಟು ಅಂತೇಳಿ ನೀನು ಅವ್ರು ಮೆಸೇಜ್ ಮಾಡಿದ್ರು. ಪೂಜ್ಯ ಗುರುಗಳೇ, ನಿಮ್ಮ ಮಾರ್ಗದರ್ಶನ, ನಿಮ್ಮ ಪುಸ್ತಕ ಓದಿದ ಫಲ ಇದು. ಧನ್ಯವಾದಗಳು. ಜಗದೀಶ್, ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಕೋರೆಹುಂಡಿ, ನಂಜನಗೂಡು ಮತ್ತು ಮೈಸೂರು. ನಿನ್ನ 500 ರೂಪಾಯಿ ಇವರು. ನಾನು ನಿಮಗೆ ಸಿಹಿ ಕಳಿಸಲು ಸಾಧ್ಯವಾಗುತ್ತಿಲ್ಲ. ಗೌರವಪೂರ್ವಕ ಸಂದಾಯ, ಕ್ಷಮೆ ಇರಲಿ. ಗುಡ್ ಮಾರ್ನಿಂಗ್ ಡಿಯರ್ ಪ್ರೊಫೆಸರ್ Hearty congratulations sir, we are proud of you. You are deserved for this success. Go ahead. I am really humbled and honored by your love and respect. We happily accept your honorary amount as bring paid. Thank you so much dear sir. ಪರೀಕ್ಷೆ ಪಾಸ್ ಆದ್ಮೇಲೆ ನೀವು ನಮಗೆ ಕೊಡ್ತೀರಿನೇ, ನನಗೆ ಅಷ್ಟು ನಾನು ಕೊಡ್ತೀರಿ ಅಂದ್ರೆ ನಿಮ್ಮ ಆಶೀರ್ವಾದ ಸಿಕ್ಕರೆ ಸಾಕು ನಮಗೆ. ಆದ್ರೆ ಬುಕ್ಕಿಗೆ ದುಡ್ಡಿಲ್ಲ, ಬುಕ್ ಜಾಸ್ತಿ ಐತಿ, ಅಮೌಂಟ್ ಆಗದ ಅಂತ ತಿಳ್ಕೊಂಡು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕೆಲವೊಬ್ರು ವಿರೋಧಕರು ನನ್ನ ಬುಕ್ಕನ್ನೇ ಜೆರಾಕ್ಸ್ ಮಾಡಿ ವಾಟ್ಸಪ್ದೊಳಗೆ ಎಲ್ಲ ಕಡೆ ಹಿಂಗೆ ಹಂಚಲ್ಗತ್ತಾರೆ. ಆಯ್ತು, ಅವ್ರವ್ರ ಕರ್ಮ ಅವ್ರು ಮಾಡ್ಬೋದು. ಆ ಜೆರಾಕ್ಸ್ ನಾವೇನು ಕರಿತೀವಿ, ಸಾಫ್ಟ್ ಕಾಪಿ ತಗೊಂಡು ಅದನ್ನು ಪ್ರಿಂಟ್ ಹಾಕಿದ್ರೆ ಮತ್ತೆ ಅದರಷ್ಟೇ ಬೆಲೆ ಆಗ್ತೈತಿ. ನೀವು ಒಂದು ಕಂಪ್ಯೂಟರ್ ಪ್ರಿಂಟ್ ತಗೋರಿ, 5 ರೂಪಾಯಿ 2 ರೂಪಾಯಿ ಒಂದು ಪೇಜಿಗೆ 2 ರೂಪಾಯಿ ಪ್ರಿಂಟ್ ತಗೊಂತಾರ. ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಪ್ಪ ಪ್ಲೀಸ್. ನನ್ನ ಮೇಲೆ ಗೌರವ ಇಟ್ಕೊಂಡು ನೇರವಾಗಿ ಬುಕ್ ನಮ್ಮ ಕಡೆಯಿಂದನೇ ತಾವೆಲ್ಲರೂ ತೆಗೆದುಕೊಳ್ಳಬೇಕು. ಏಕದಮ್ ನಮ್ರತೆಯಿಂದ ನಿಮಗೆ ನಾವು ಕೇಳಿಕೊಳ್ಳುತ್ತೇವೆ. ಸ್ವಲ್ಪ ಹನಿ ಕುಡಿದ್ರೆ ಹಳ್ಳ ಆಗ್ತೈತಿ, ತೆನಿ ಕುಡಿದ್ರೆ ರಾಶಿ ಆಗ್ತೈತಿ. ಸ್ವಲ್ಪ ನೀವು ನಮಗೆ ಸಹಾಯ ಮಾಡ್ರಿ. ನಾನು ಹಗಲು ರಾತ್ರಿ ನಿಮ್ಮ ಸಲುವಾಗಿ ದುಡಿಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.
ಹಗಲು ರಾತ್ರಿ ನಿಮ್ಮ ಸಲುವಾಗಿ, ನಿಮ್ಮ ಶ್ರೇಯೋಭಿವೃದ್ಧಿಗಾಗಿ ನಾನು ಕೆಲಸ ಮಾಡಲು ಪ್ರಾರಂಭ ಮಾಡುತ್ತೇನೆ. ಎನರ್ಜಿ ಯಾವುದ್ರಿ? ದುಡ್ಡ ಎನರ್ಜಿ ಕೊಡ್ತೈತಿ, ದುಡ್ಡ ಆತ್ಮವಿಶ್ವಾಸ ಕೊಡ್ತೈತಿ, ದುಡ್ಡ ಬದುಕಲಿಕ್ಕೆ ಒಂದು ಸಹಾಯ ಮಾಡ್ತೈತಿ. ದುಡ್ಡು ಬೇಕಪ್ಪ, ಜೀವನ ನಡೆಸಲಿಕ್ಕೆ ದುಡ್ಡು ಬೇಕೇ ಬೇಕು. ದುಡ್ಡು ಇರ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ, ದುಡ್ಡು ಬೇಕು. ದುಡ್ಡು ದೊಡ್ಡಪ್ಪ, ಆದ್ರೆ ವಿದ್ಯೆ ಅದರಪ್ಪ. ವಿದ್ಯಾವಂತರನ್ನಾಗಿ ಮಾಡ್ರಿ, ನಮಗೂ ಸಹಾಯ ಮಾಡ್ರಿ, ನೀವು ಬೆಳೀರಿ. ಸೊ ಯಾವುದೇ ಅಂಗಡಿದೊಳಗೆ ನಾನು ಬುಕ್ ಸಿಗಂಗಿಲ್ಲ, ದಯವಿಟ್ಟು ನೀವು ಯಾವ ಅಂಗಡಿದೊಳಗೆ ಹೋಗಿ ಕೂಡ ನನ್ನ ಬಗ್ಗೆ ಅವ್ರಿಗೆ ಕೇಳಬೇಡ್ರಿ. ಕೆಲವೊಬ್ರು ಹೋದ ವರ್ಷ ನನ್ನ ವಿರೋಧಕರು ಭಾಳ ಇದೇ ಬುಕ್ನೇ ಪ್ರಿಂಟ್ ಮಾಡಿ ಮಾರಾಟ ಮಾಡ್ಲಾಗತ್ತಾರ. ಅವ್ರಿಗೆ ಕಾಪಿ ರೈಟ್ಸ್ ಇದ್ದಿಂದ ವಕೀಲಿಗೆ ಹೇಳಿ ಅದೆಲ್ಲ ಯಾರು ಮಾಡ್ಕೊಂತ ಕೂಡವ್ರಿ? ವಕೀಲಿ ನೋಟಿಸ್ ಕಳಿಸೋದು ಅಂತ ನೋಡ್ರಿ. ಆದ್ರೆ ಎಲ್ಲಿ ಸಿಗಂಗಿಲ್ಲ. ಪ್ಲೀಸ್ ಕೈ ಮುಗಿದು ಕೇಳುತ್ತೇನೆ, ನಾನು ಯಾರನ್ನೂ ವಿರೋಧ ಮಾಡುತ್ತಿಲ್ಲ. ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಬಳಗಕ್ಕೆ ಕೈ ಮುಗಿದು ವಿನಂತಿ, ಬುಕ್ ಬೇಕಾದರೆ ನಮ್ಮ ಕಡೆಯಿಂದನೇ ತಾವು ತೆಗೆದುಕೊಳ್ಳಬೇಕು. ಬುಕ್ ತಗೊಂಡು ಮನೆಯೊಳಗೆ ಸುಮ್ಮನೆ ಇಡಬಾರ್ದು. ನೀಟಾಗಿ ಅದನ್ನು ಓದ್ರಿ, ನೀಟಾಗಿ ಅದನ್ನು ಅರ್ಥ ಮಾಡ್ಕೊಡ್ರಿ, ನೀಟಾಗಿ ಅದನ್ನು ನೋಟ್ಸ್ ಮಾಡ್ರಿ, ನೀಟಾಗಿ ಪರೀಕ್ಷೆನ ಪಾಸ್ ಮಾಡ್ರಿ. ಬುಕ್ ತಗೊಂಡು ಎಲ್ಲರಿಗೆ ಹಂಚ್ಕೋತ ಕೊಡೋದಲ್ಲ. ನೀವು ಬುಕ್ ತಗೊಂಡು ನಾನು ಅವ್ರಿಗೆ ಕೊಡ್ತೀನಿ ರೀ, ಇವ್ರಿಗೆ ಕೊಡ್ತೀನಿ, ಕಂಬೈನ್ ಮಾಡಿ ಸ್ಟಡಿ ಮಾಡ್ತೀನಿ. ಕಂಬೈನ್ ಮಾಡೋ ಸ್ಟಡಿ ಮೆಥಡ್ ಅಲ್ಲ ಇದು. ದಿಸ್ ಈಸ್ ಯುವರ್ ಲೈಫ್, ದಿಸ್ ಈಸ್ ಯುವರ್ ಕರಿಯರ್, ದಿಸ್ ಈಸ್ ಯುವರ್ ಫ್ಯೂಚರ್, ದಿಸ್ ಈಸ್ ಯುವರ್ ಆಂಬಿಷನ್. ಇದು ಮೊದಲು ನೀನು ಸ್ವಾರ್ಥ ಆಗ, ನಾನು ಎಷ್ಟು ಸಲ ಹೇಳ್ತೀನಿ ರೀ, ಸ್ವಾರ್ಥ ಆಗಲೇಬೇಕು. ನಾನು ಎಲ್ಲ ರಾಜ್ಯಗಳಿಗೆ ಹೋಗಿ ಎಕ್ಸಾಮ್ ಬರೆಯೋ ತನಕ ನಾನು ಒಬ್ರಿಗಾರು ಹೇಳಿನನ್ರಿ. ಐ ನೆವರ್ ಟೋಲ್ಡ್ ಎನಿಬಡಿ, ಯಾರಿಗೂ ಹೇಳೇ ಇಲ್ಲ. ನಾನು ಹೇಳೋ ಅವಶ್ಯಕತೆ ಏನೈತಿ? ನಾನು ಪ್ರಿಪರೇಷನ್ ಮಾಡ್ತೀನಿ, ನಾನು ಪರೀಕ್ಷೆ ಪಾಸ್ ಮಾಡೋದೈತಿ. ಬೇರೆಯವ್ರಿಗೆ ಹೇಳೋ ಅವಶ್ಯಕತೆ ಏನದಪ್ಪ? ಪ್ಲೀಸ್ ಯಾರನ್ನು ಹೇಳೋ ಅವಶ್ಯಕತೆ ಇಲ್ಲ. ನೋಡ್ರಿ, ಕೆಸೆಟ್ದವರು ಈ ಸಲ ದೊಡ್ಡ ಅವಕಾಶವನ್ನು ನಿಮಗೆ ಮಾಡಿಕೊಟ್ಟಿದ್ದಾರೆ. ಇನ್ನೊಮ್ಮೆ ಕೆಸೆಟ್ ಎಕ್ಸಾಮ್ ಅನ್ನು ಅವರು ಕಂಡಕ್ಟ್ ಮಾಡುತ್ತಿದ್ದಾರೆ. ಹೋದ ವರ್ಷ 2 ವರ್ಷ ತನಕ ವೇಟ್ ಮಾಡಿದ್ರು ಎಲ್ಲ ಕರ್ನಾಟಕದ ಕರುನಾಡಿನ ವಿದ್ಯಾರ್ಥಿ ಮಿತ್ರರು. ಜುಲೈ 2021 ನಡೆದಿದ್ದ ಎಕ್ಸಾಮ್ 2 ವರ್ಷ ಆದ ಮೇಲೆ ಈ ಬಾರಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ನನ್ನ ಬುಕ್ಗಳು ನನ್ನ ಅಂತೇಳಿ ನಾನೇನು ಅಹಮದಿಂದ ಈ ಮಾತನ್ನ ಮಾತನಾಡುತ್ತಿಲ್ಲ. ಪ್ಲೀಸ್, ನಾನು ಹೇಳೋ ಮಾತು ನಮ್ರತೆಯಿಂದ ಕೂಡಿದೆ. ನನ್ನ ಬುಕ್ಗಳನ್ನು ಯಾಕೆ ಓದಬೇಕು? ನನ್ನ ಹಿಂದೆ ಪರಿಶ್ರಮ ಐತಿ ಮತ್ತು ಅನುಭವ ಐತಿ. ನಾನು ಕಂಡುಕೊಂಡ ಇಂಗ್ಲಿಷ್ ಲಿಟ್ರೇಚರ್ 5 ಬುಕ್ ಅದಾವ. 5 ಬುಕ್ ನೀವು ಓದಲೇಬೇಕು. ಇಲ್ಲ ಸರ್, ಒಂದೇ ಬುಕ್ ಓದ್ತೀನಿ, ಒಂದೇ ಬುಕ್ ಓದೋಣ, ನಾನು ಪರೀಕ್ಷೆ ಪಾಸ್ ಆಗ್ತಾರ? ಯಾನಾರ ಕೇಳ್ತೀರಪ್ಪ ನೀವು? ಹುಚ್ಚು ನಂಗೆ ಮೂರ್ಖ ಪ್ರಶ್ನೆ ಕೇಳಬಾರ್ದು. ಒಂದೇ ಬುಕ್ ಓದ್ತೀನಿ, ಒಂದೇ ಪೇಜ್ ಓದ್ತೀನಿ, ಒಂದೇ ಲೈನ್ ಓದಿ ನಾ ಪರೀಕ್ಷೆ ಪಾಸ್ ಆಗ್ತೀನಿ. ಹಾಗಂದ್ರೆ ಹಾಕಪ್ಪ, ದೊಡ್ಡ ಎಕ್ಸಾಮ್ ಐತಿ ಇದು. ಕೆಸೆಟ್ NET ಎಕ್ಸಾಮ್ ಅಂದ್ರೆ ಇಟ್ ಈಸ್ ನಾಟ್ ಅ ಜೋಕ್ ಎಕ್ಸಾಮ್, ಇಟ್ ಈಸ್ ನಾಟ್ ಅ ಸ್ಮಾಲ್ ಎಕ್ಸಾಮ್. ಯು ಆರ್ ಗೋಯಿಂಗ್ ಟು ಬಿಕಮ್ ಅಸಿಸ್ಟೆಂಟ್ ಪ್ರೊಫೆಸರ್. ಯು ಹ್ಯಾವ್ ಟು ಸ್ಟ್ರಗಲ್ ಅ ಲಾಟ್, ಯು ಹ್ಯಾವ್ ಟು ಸ್ಟಡಿ ಅ ಲಾಟ್, ಯು ಹ್ಯಾವ್ ಟು ರೀಡ್ ಅ ಲಾಟ್. ಸಾಕಷ್ಟು ಓದಬೇಕಾಗ್ತದಪ್ಪ. ಒಂದೇ ಬುಕ್ 2 ಬುಕ್ದೊಳಗೆ ನಾನು ಮಾಡ್ತೀನಿ ರೀ ಅಂದ್ರೆ, ನಾನು 1ನೇ ಕ್ಲಾಸದ ಎಕ್ಸಾಮ್ ಐತಿ, 4ನೇ ಕ್ಲಾಸದ ಎಕ್ಸಾಮ್ ಐತಿ. ಸುಮ್ಮನೆ ನನಗೆ ಸಿಟ್ಟಿಗೆ ತರಿಸುವಂಥ ಮೂರ್ಖ ಪ್ರಶ್ನೆಗಳನ್ನು ನನಗೆ ಕೇಳಬಾರ್ದು. ಮತ್ತು ನನಗೊಂದ್ಸಲ ಫೋನ್ ಹಚ್ಚಿ ಆಮೇಲೆ ಹೇಳ್ತೀವಿ ಸರ್, ಆಮೇಲೆ ಕೇಳ್ತೀವಿ ಸರ್, ಆಮೇಲೆ ರಿಫರೆನ್ಸ್ ಎಲ್ಲ. ಯಪ್ಪ, ಒನ್ ಟೈಮ್ ನಾನು ಸಿಗೋದೇ ಇಂಪಾರ್ಟೆಂಟ್. ಇಲ್ಲಿ ನಾನು ಈಸ್ ನಾಟ್ ಇಂಪಾರ್ಟೆಂಟ್, ಐ ಆಮ್ ಟೆಲ್ಲಿಂಗ್ ಯು. ಒಂದ್ಸಲ ಫೋನ್ದೊಳಗೆ ಮಾತಾಡಿದ್ರೆ ನೀವು ಬುದ್ಧಿವಂತರಿದ್ರಲ್ಲೋ ಇಮಿಡಿಯೇಟ್ ಆಗಿ ಅದನ್ನು ಕ್ಯಾಚಪ್ ಮಾಡ್ಕೊಂಡು ನೀವು ಎಕ್ಸಾಮ್ ಪರೀಕ್ಷೆ ಪಾಸ್ ಆಗಬೇಕು. 1992 ನೆಟ್ ಎಕ್ಸಾಮ್ ಪಾಸ್ ಆದಂತ ವ್ಯಕ್ತಿ ಮನೆಗೆ ನಾನು ಹೋಗಿ ಕಾಲ್ ಹಿಡಿದು ಅವ್ರ ಕಡೆಯಿಂದ ನಾನು ಕ್ವಶನ್ ಪೇಪರ್ ತೆಗೆದುಕೊಂಡು ಬಂದಿದ್ದು. ಒಂದೊಂದು ಕ್ವಶನ್ ಪೇಪರ್ ತೆಗಿಬೇಕಾದ್ರೆ ಐ ವಿಸಿಟೆಡ್ ಮೆನಿ ಮೋರ್ ಯೂನಿವರ್ಸಿಟೀಸ್. ಇವನ್ ನಾಗಪುರ್ ಯೂನಿವರ್ಸಿಟಿಗೆ ಹೋಗಿ ಬಂದೇನಣ್ಣ. ಮಹಾರಾಷ್ಟ್ರದೊಳಗೆ ನಾಗಪುರ್ ಎಲ್ಲೈತಿ, ನಮ್ಮಿಂದ 800 ಕಿಲೋಮೀಟರ್ ದೂರ. ಆ ಯೂನಿವರ್ಸಿಟಿ ಹೋಗಿ ಅಲ್ಲಿ ಲೈಬ್ರರಿದೊಳಗೆ ಮೇಡಮ್ ಕೈಕಾಲು ಹಿಡಿದು ನಾನು ಪ್ರಶ್ನೆ ಪತ್ರಿಕೆ ಆಗಲಿ, ಅಲ್ಲಿದ್ದು ಸಿಲೆಬಸ್ ಆಗಲಿ, ಅಲ್ಲಿ PhD ಎಂಟ್ರೆನ್ಸ್ ಆಗಲಿ, ಅಲ್ಲಿ ರೆಫರೆನ್ಸ್ ಇರುವ ಪ್ರಶ್ನೆಗಳನ್ನು ನಾನು ತೆಗೆದುಕೊಂಡು ಬಂದಿದ್ದು. ಕಲಬುರಗಿ ಯೂನಿವರ್ಸಿಟಿಗೆ ಹೋಗಿದ್ದೇನೆ, ಧಾರವಾಡ ಯೂನಿವರ್ಸಿಟಿಗೆ ಹೋಗಿದ್ದೇನೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಹೋಗಿದ್ದೇನೆ, ಮೈಸೂರು ಯೂನಿವರ್ಸಿಟಿಗೆ ಹೋಗಿದ್ದೇನೆ, ಇವನ್ ಬೆಂಗಳೂರು ಯೂನಿವರ್ಸಿಟಿಗಳಿಗೆ ಹೋಗಿದ್ದೇನೆ. ಬೆಂಗಳೂರದೊಳಗೆ ಜೈನ್ ಯೂನಿವರ್ಸಿಟಿ ಇದೆ, ಅಲ್ಲಿ ಕೂಡ ಹೋಗಿದ್ದೇನೆ. ನಮ್ಮ ಅನಂತಪುರದೊಳಗ ನಮ್ದು ಇವ್ರದು ಕೃಷ್ಣ ದೇವರಾಯ ಒಡೆಯರ್ ಅಂತೇಳಿ ಯೂನಿವರ್ಸಿಟಿ ಐತೆ, ಅಲ್ಲಿ ಹೋಗಿ ಬಂದೀನಿ. ಎಲ್ಲಿ ನಮ್ಮ ಹೈದರಾಬಾದೊಳಗೆ 2 ಯೂನಿವರ್ಸಿಟಿ, ಅವು 2 ಯೂನಿವರ್ಸಿಟಿ, ಒಂದು ಇಫ್ಲು ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಸಿಲೆಬಸ್ ಅನ್ನ ತಗೊಂಡು ಬಂದೀನಿ, ಅಲ್ಲಿದ್ದು ಕ್ವಶನ್ ಪೇಪರ್ ಅನ್ನು ತೆಗೆದುಕೊಂಡು ಬಂದೀನಿ. ಅಣ್ಣ, ಓಸ್ಮನಿ ಯೂನಿವರ್ಸಿಟಿಗೆ ಹೋಗಿನಿ, ಎಲ್ಲೆಲ್ಲಿ ಹೋಗಿಲ್ರಿ. ಆಂಧ್ರ ಯೂನಿವರ್ಸಿಟಿಗೆ ಹೋಗಿನಿ, ಎಲ್ಲಿ ನಮ್ಮ ಎಲ್ಲಿ ವಿಶಾಖಪಟ್ಟಣಂಕ. ನಾನು ಎಲ್ಲೆಲ್ಲಿ ಹೋಗಿದ್ದೇನೋ ಅಲ್ಲೆಲ್ಲಿ ನಾನು ಭಾಳ ಕೆಲಸ ಮಾಡೀನಪ್ಪ. ಅಲ್ಲಿ ಹೋಗಿದ ತಕ್ಷಣ ನಾನು ಯಾರು ಲೈಬ್ರರಿನ ಇರ್ತಾರೋ ಅವ್ರಿಗೆ ಕಾಲು ಹಿಡಿದು ಅಲ್ಲಿರುವ ನಾನು ಕೆಲವೊಂದು ಕಂಟೆಂಟ್ ಅನ್ನ ತಗೊಂಡು ಬಂದಿದ್ದು. ಸೊ ಹನಿ ನಾನು ಈ ದೇಶದ ಎಲ್ಲ ಇಂಪಾರ್ಟೆಂಟ್ ಯೂನಿವರ್ಸಿಟಿಗಳಿಂದ ಮಾಹಿತಿಯನ್ನ ಕಲೆಕ್ಷನ್ ಮಾಡಿ ನಿಮ್ಮ ಎದುರಿಗೆ ನಾನು ನಿಂತಿದ್ದೇನೆ. ಹೀಗಾಗಿ ನನಗೆ ಬೆಲೆ ಕಟ್ಟಬಾರದು ನನ್ನ ಬುಕ್ಕಿಗೆ. ಈ ಬುಕ್ಕು, ಈ ನನ್ನ ಬುಕ್ನೇ ತಗೊಂಡು ಒಬ್ಬ ಕರ್ನಾಟಕದ ಮಹಾಶಯ,
ಬುಕ್ ಪ್ರಿಂಟ್ ಮಾರಾಟ ಮಾಡಿ ಆ ಬುಕ್ದೊಳಗ ಇದು ಕೇರಳ ಸರ್, ಇದು ಆಂಧ್ರ ಕ್ವಶನ್ ಪೇಪರು, ಇದು ಅಲ್ಲ ಅಣ್ಣ ನೀ ಹೋಗಿದ್ದೇನು ಪ್ರತಿಯೊಂದು ರಾಜ್ಯಕ್ಕೆ ಏನ್ ಮಾಡ್ತೀರಪ್ಪ? ನನ್ನ ನೋವು ನಿಮ್ಗೆ ಆಮೇಲೆ ಹೇಳ್ತೀನಿ, ನನಗೆ ಎಷ್ಟು ಮೋಸ ಮಾಡಿದ್ದಾರೆ ಅಂತ ಹೇಳಿ. ಆದ್ರೂ ಕೂಡ ಮೋಸಗಾರರಿಗೆ ನಾನು ಮೋಸದಿಂದ ಉತ್ತರ ಕೊಡುವುದಿಲ್ಲ. ನಾನು ಕೃತಿಯಿಂದ ನಾನು ಕೆಲಸ ಮಾಡುವಂತ ವ್ಯಕ್ತಿ. ಸಿದ್ದೇಶ್ವರ ಮಹಾಸ್ವಾಮೀಜಿಯರ ಆಶೀರ್ವಾದ ನಮಗಿದೆ. ನನ್ನ ಬುಕ್ ತಗೊಂಡು ನೀನು ಪ್ರಿಂಟ್ ಮಾಡಿ ನೀನು ಮಾರಾಟ ಮಾಡಿದ್ರೆ ಅದು ವ್ಯಾಪಾರಸ್ಥ. ನಾನು ವ್ಯಾಪಾರ ಮಾಡ್ತಿದ್ದಂದ್ರೆ ನನ್ನ ವಿಡಿಯೋ ಫ್ರೀಯಾಗಿ ಮಾಡ್ತಿದ್ದಿಲ್ಲ. ದೇವರು ನನಗೊಂದು ರೊಟ್ಟಿ ಕೊಟ್ಟಿದ್ದಾನೆ. ಆಲ್ರೆಡಿ ಐ ಹ್ಯಾವ್ ಒಂದು ನೌಕರಿ ಇದೆ, ನನಗೆ ನೆಮ್ಮದಿಯಿಂದ ಬದುಕ್ತಾ ಇದ್ದೇನೆ. ಆದರೆ ಯಾರಿಗೆ ನೌಕರಿ ಇಲ್ಲವೋ, ಯಾರಿಗೆ ಕೆಸೆಟ್ ಇಲ್ಲವೋ, ಯಾರಿಗೆ ನೆಟ್ ಇಲ್ಲವೋ ಅಂಥ ವಿದ್ಯಾರ್ಥಿಗಳಿಗೆ ನನ್ನ ಅನುಭವ ಮಾರ್ಗದರ್ಶನ ಆಗಲಿ ಅಂತ ತಿಳ್ಕೊಂಡು ನಾನು ಮಾಹಿತಿ ಹೇಳುತ್ತಿದ್ದೇನೆ. ಇವತ್ತು ಇಡೀ ಕರ್ನಾಡಿಗೆ ಆದರ್ಶರಾಗಿ ನಮ್ಮ ಸಂಗಮ ಬೆಳೀತಾ ಇದ್ದಾಳೆ. ಎರಡೂ ಕಾಲಿಲ್ಲದ ತಂಗಿ ಸಾಧನೆ ಮಾಡಿ ತೋರಿಸಿದ್ರು ಇಲ್ಲೋ. ಒಬ್ಬ ಕಾಲೇಜದೊಳಗೆ ಪ್ಯೂನ್ ಅದನ್ರಿ, ಅವರು ಕೆಸೆಟ್ ಪರೀಕ್ಷೆ ಪಾಸ್ ಆದ್ರು, ನೆಟ್ ಪರೀಕ್ಷೆ ಪಾಸ್ ಆಗಿದ್ರು. ಎಂತೆಂಥ ಅನುಭವ, ಟ್ರಕ್ ಡ್ರೈವರ್ ಪರೀಕ್ಷೆ ಪಾಸ್ ಆಗಿದ್ದಾರೆ. ಏನು ಅನೇಕ ವಿದ್ಯಾರ್ಥಿ ಮಿತ್ರರು ಕೆಸೆಟ್ ಮತ್ತು ನೆಟ್ ಪರೀಕ್ಷೆ ಪಾಸ್ ಮಾಡಿ ತಮ್ಮ ಜೀವನವನ್ನು ಉಜ್ವಲ ಮಾಡಿಕೊಳ್ಳುತ್ತಿದ್ದಾರೆ. ಹೀಗಾಗಿ ನೀವು ಕೂಡ ಈ ನನ್ನ ಇಂಗ್ಲಿಷ್ ಲಿಟ್ರೇಚರ್ 5 ಬುಕ್ ಕಂಪಲ್ಸರಿ ಓದಲೇಬೇಕು. ನೀವು 5 ಬುಕ್ ಓದಿದ್ರೇ ನಿಮ್ಗೆ ಭರ್ಜರಿಯಾದ ರಿಸಲ್ಟ್ ಬರುತ್ತದೆ. ನಾನು ಒಂದೇ ಓದ್ತೀನಿ, ನನಗೆ ವಾಲ್ಯೂಮ್ ನಂಬರ್ 1 ಕೊಡ್ರಿ, ನನಗೆ 2 ಕೊಡ್ರಿ, ನನ್ನ ಹತ್ರ ದುಡ್ಡಿಲ್ಲ, ಬುಕ್ಕಿಗಾಗಿ ದುಡ್ಡು ಇಲ್ಲ ಅಂದ್ರೆ ಮತ್ತೆ ನಾನು ಏನು ಮಾತಾಡ್ಲಿ ಹೇಳ್ತಮ್ಮ? ಬುಕ್ಕಿಗಾಗಿ ದುಡ್ಡು ಇಲ್ಲ ಅನ್ಕೊಂತ ಹೋಗ್ಬೇಡ್ರಿ. ನಂದೇ ತಲ್ಲ, ನೀವು ಬೇರೆ ಯಾರ್ದೂ ಬುಕ್ ತಗೋರಪ್ಪ, ಅಂಗಡಿದೊಳಗೆ ಹೋಗಿ ಬುಕ್ ಕಡಿಮೆ ಮಾಡ್ರಿ, ರೇಟ್ ಕಡಿಮೆ ಮಾಡ್ರಿ, ಅಥವಾ ನಿಮ್ಗೆ ಆಮೇಲೆ ದುಡ್ಡು ಕೊಡ್ತೀವ್ರಿ, ನೀವು ಹಂಗೆಲ್ಲ ಮಾತಾಡಿದ್ರೆ ಆಗ್ತದೆ. ನನಗೂ ಗೊತ್ತೈತಿ ಯಾರಿಗೆ ಬುಕ್ ಕೊಡಬೇಕು, ಯಾರಿಗೆ ಕೊಡಬೇಡದು. ಭಾಳ ಪ್ರಾಬ್ಲಮ್ ಇದ್ದವರು ನನಗೆ ಅರ್ಥ ಆಗ್ತೈತಿ. ಕೊಡ್ತೀನಿ ಬುಕ್, ಇಲ್ಲ ನಂಗೆಲ್ಲ ಅಂಥವ್ರಿಗೆ ನಾನು ಕೊಟ್ಟಿದ್ದೇನೆ, ಇನ್ನು ಮುಂದೂ ಕೊಡ್ತೀನಪ್ಪ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟತನ ಬೇಡ, ಮುಂದೆ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ ಅಂತೇಳಿ ನಾನು ಎಷ್ಟೋ ಜನರಿಗೆ ಬುಕ್ಗಳನ್ನು ಕೊಟ್ಟಿದ್ದೇನೆ. ಆದ್ರೆ ಕೊಟ್ಟಿನಿ ಅಂತೇಳಿ ಅಹಮದಿಂದ ಹೇಳ್ತಾ ಇಲ್ಲ. ನಾನು ಬುಕ್ ಫ್ರೀಯಾಗಿ ಕೊಟ್ಟಂತ ವಿದ್ಯಾರ್ಥಿಗಳು ಪರೀಕ್ಷೆ ಪಾಸ್ ಆಗಿ ಇವತ್ತು ಕೃತಜ್ಞತೆಯನ್ನು ಹೇಳುತ್ತಿದ್ದಾರೆ. ಬುಕ್ದೊಳಗೆ ಒಂದು ಕಡಿಮೆ ಮಾಡೋದು ಒಂದು 100 ರೂಪಾಯಿ. ಆದ್ರೆ ಪ್ಲೀಸ್ ನೀವು ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಪ್ಪ ಪ್ಲೀಸ್. ಮತ್ತು ನಮ್ಮ ಪರೀಕ್ಷೆನ ನೋಡ್ಬೇಡ್ರಿ ನೀವು. ಸರ್ ಫ್ರೀ ಬೇಡದ್ರೆ ಕೊಡ್ತಾರೋ ನಿಲ್ಲೋ, ದುಡ್ಡು ಕಡಿಮೆ ಮಾಡಿದ್ರೆ ಮಾಡ್ತಾರೋ ನಿಲ್ಲೋ ಅಂತೇಳಿ ನಮ್ಮ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡ್ರಪ್ಪ ಪ್ಲೀಸ್. ಕೈ ಮುಗಿದು ವಿನಂತಿ ಐತಿ. ಸೊ ದಯವಿಟ್ಟು ಮತ್ತು ಓದುವಾಗ ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಷನ್ ಇಟ್ಕೊಂಡು ಓದ್ರಿ ಪ್ಲೀಸ್. ನೀವು ಎಲ್ಲಾದ್ರೂ ಕೆಲಸ ಮಾಡ್ತಿದ್ರೆ ದಯವಿಟ್ಟು ಬಿಡ್ರಿ. ನೀವು ಬಿಡಬೇಕು, ಕೆಲಸ ಬಿಡಬೇಕು. ಸರ್ ಎಷ್ಟು ನೇರವಾಗಿ ಹೇಳ್ತೀರಿ. ಕೆಲಸ ಬಿಡೋದು ಆಗ್ಲಿಲ್ಲ ಅಂದ್ರೆ ನೀವು ದಿನಕ್ಕೆ 5 ರಿಂದ 6 ಗಂಟೆ ಓದಲೇಬೇಕು. ನೀವು ಹೇಗೆ ಟೈಮ್ ತೆಗಿತೀರಿ, ಯು ಹ್ಯಾವ್ ಟು ಡಿಸೈಡ್ ಯುವರ್ ಸೆಲ್ಫ್. ಓದಬೇಕು, ಓದಿದ್ರೆ ನಿಮ್ಮ ಭವಿಷ್ಯ ಇದೆ. ಇಲ್ಲ ಸರ್ ನಾನು ಅಲ್ಲಿ ನಾನು ಉಪನ್ಯಾಸಕನೇ ಇದ್ದೀನಿ ಸರ್, ಇಲ್ಲಿ ಪ್ರೈವೇಟ್ದೊಳಗೆ ಮಾಡಾಕತ್ತೀನಿ ರೀ, ಇವ್ರ ಹತ್ರ ಪ್ರೈವೇಟ್. ಯಾರ ಹಣಿಬರ ಬದಲಾಯಿಸಲು ಸಾಧ್ಯವಿಲ್ಲ. ಎಷ್ಟು ಕಾನ್ಸಂಟ್ರೇಷನ್ ಮಾಡಿ ಓದಬೇಕಂದ್ರೆ ಮನೆಯೊಳಗೆ ಎಂಥ ತೊಂದರೆ ಇದ್ರೂ ಕೂಡ ಅದನ್ನ ಬದಿಗೊತ್ತಿ ನಾವು ಸಾಧನೆ ಮಾಡಬೇಕು. ಎಷ್ಟೆಷ್ಟು ಜನ ಸಾಧನೆ ಮಾಡಿತು ಇತಿಹಾಸದೊಳಗಂತೂ. ಎಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ವಕೀಲರಿದ್ದರಂತಮ್ಮ. ಸರ್ದಾರ್ ವಲ್ಲಭಾಯ್ ಪಟೇಲ್ ನಮ್ಮ ದೇಶದ ಅವರು ಮೊದಲನೇ ಗೃಹ ಮಂತ್ರಿ. ಅವರು ನಮ್ಮ ದೇಶದ ಎಲ್ಲ ರಾಜ್ಯಗಳನ್ನ ಒಂದುಗೂಡಿಸಿ ಅವರು ಬಹಳ ಸ್ವಾತಂತ್ರ್ಯ ಹೋರಾಟಗಾರರು. ಅವ್ರು ಏನ್ ಮಾಡಿದ್ರು ಗೊತ್ತದ? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದೊಂದು ದೊಡ್ಡ ಪುತಳ ನಿರ್ಮಾಣ ಮಾಡ್ರಿ ಇಲ್ಲಿ ಗುಜರಾತದೊಳಗೆ. ಆ ವ್ಯಕ್ತಿ ಕತೆ ನಾನು ಒಂದು ಇನ್ಸಿಡೆಂಟ್ ಓದಿದ್ದೆ. ಅವರು ವಕೀಲರಿದ್ರಂತ. ಅವ್ರು ಅಡ್ವೊಕೇಟ್ ಆಗಿ ಹಿಂಗೆ ಕೋರ್ಟದೊಳಗೆ ವಾದ ಮಾಡ್ತಾ ಇದ್ರು. ವಾದ ಮಾಡುವಾಗ ಒಬ್ರು ಚಿಟ್ಟಿ ತಂದು ಕೊಟ್ರಂತ ಅವ್ರಿಗೆ, ಇದು ಚಿಟ್ಟಿ ತಗೋರಂತೇಳಿ. ಆ ಚಿಟ್ಟಿ ತಗೊಂಡು ಅವ್ರು ಏನ್ ಮಾಡಿದ್ರು, ಹಿಂಗ್ ಒಂದ್ ಸೆಕೆಂಡ್ ಹಿಂಗ್ ನೋಡಿ ಆಮೇಲೆ ಮತ್ತೆ ಕಿಶದೊಳಗೆ ಇಟ್ಕೊಂಡು ತಮ್ಮ ವಾದವನ್ನ ಕಂಪ್ಲೀಟ್ ಮಾಡಿದ್ರಂತ. ವಾದ ಮುಗಿದ ಮೇಲೆ, ಆ ಕೇಸ್ ಹ್ಯಾಂಡಲ್ ಕಂಪ್ಲೀಟ್ ಆದ್ಮೇಲೆ, ಆರ್ಗ್ಯುಮೆಂಟ್ ಮುಗಿದ ಮೇಲೆ ಅವ್ರು ಹೊರಗಡೆ ಬಂದಾಗ ಕೇಳಿದ್ರಂತ, ಏನೈತ್ರಿ ಚಿಟ್ಟಿ ತಗೊಂಡು ನೀವು ನಿಮ್ಮ ಕಿಶದೊಳಗೆ ಇಟ್ಕೊಂಡ್ರಲ್ಲ? ಏನಿಲ್ಲ, ನಮ್ಮ ಮಿಸೆಸ್ ಅವರು ತೀರ್ಕೊಂಡಿದ್ದಾರಂತೆ. ಅವ್ರ ಹೆಂಡತಿ ತೀರ್ಕೊಂಡಿದ್ರಮ್ಮ. ಹೆಂಡತಿ ತೀರ್ಕೊಂಡಿದ್ದು ಅವ್ರಿಗೆ ಚಿಟ್ಟಿ ಬಂದಿತ್ತು ಇನ್ಫಾರ್ಮೇಶನ್. ಅವರು ಕೋರ್ಟ್ದೊಳಗೆ ಡ್ಯೂಟಿ ಮಾಡ್ತಾ ಇರುವಾಗ ಚಿಟ್ಟಿ ಬತ್ತಂದ್ರೆ ನೀವು ಇದ್ದಂದ್ರೆ ಏನ್ ಮಾಡ್ತಿದ್ದೆವು? ಚಿಟ್ಟಿ ತೊಗೊಳನ ಅಳ್ತಿದ್ದೇವು. ಅಯ್ಯಪ್ಪ ನನ್ನ ಹೆಂಡತಿ ಸಾತುವಪ್ಪ ಅಳ್ತಿದ್ದೆವು. ಅಥವಾ ನಮ್ಮೆಲ್ಲ ಕೆಲಸ ಅಲ್ಲೇ ಬಿಟ್ಟು ನಾವು ಅಂತ ಯಾತ್ರೆಗೆ ಹೋಗ್ತಿದ್ದೆವು. ಬಟ್ ಅವ್ರು ಹಾಗೆ ಮಾಡ್ಲಿಲ್ಲ ಅಂತ. ಅವ್ರು ಮೊದಲಿಗೆ ಕರ್ತವ್ಯಕ್ಕೆ ಬೆಲೆ ಕೊಟ್ರು, ಕೆಲಸಕ್ಕೆ ಬೆಲೆ ಕೊಟ್ರು. ಅವರು ಕಾಯಕವೇ ಕೈಲಾಸ. ಕಾಯಕದಿಂದ ಅವರು ಕೃತಿಗೆ ಇಂಪಾರ್ಟೆಂಟ್ ಕೊಡುವಂತ ವ್ಯಕ್ತಿಗಳು. ಆಮೇಲೆ ತಮ್ಮ ಹೆಂಡತಿ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ದು ಇದು ಕತೆ ಐತಿ. ಇದು ಕತೆ ಅಲ್ಲ, ಇದು ನಿಜ ಜೀವನದ ಘಟನೆ. ಹೀಗೆ ಎಷ್ಟೇ ತೊಂದರೆ ಇದ್ರೂ ಕೂಡ ಈ ಬರುವ 4 ತಿಂಗಳನ್ನ ತಾವು ಯಾರು ಸಮಯವನ್ನ ಸದುಪಯೋಗ ಮಾಡಿ ಓದುತ್ತಾರೋ ಅವರ ಮುಂದಿನ ಜೀವನ 4 ತಿಂಗಳು ಸಿಸ್ಟಮೆಟಿಕ್ ಆಗಿ ಓದ್ರಿ. ಮುಂದಿನ 40 ವರ್ಷ ನಿಮ್ದು ಬಹಳ ಸುಂದರ ಜೀವನ ಐತಿ.
4 ತಿಂಗಳು ನೀವು ಮತ್ತೆ ಅದೇ ತಪ್ಪು ಮಾಡಿದಿರಿ, ನಿಮಗೆ ಸುಧಾರಣೆ ಆಗಂಗಿಲ್ಲ ನೋಡಪ್ಪ. ಈಗ ನಾ ಹೇಳುವ ಅನುಭವ ಮಾತುಗಳು ಇವೆಲ್ಲ ಹೊಸದಾಗಿವೆ. ನಾನು ಕೊಡುವಂಥ ಸ್ಟಡಿ ಮೆಟೀರಿಯಲ್ ಇದು ಹೊಸದಾಗಿದೆ. ಇನ್ನೂ ಮಾರ್ಕೆಟ್ದೊಳಗೆ ಎಲ್ಲರಿಗೂ ರೀಚ್ ಆಗಿಲ್ಲ. ಯಾರ್ಯಾರಿಗೆ ರೀಚ್ ಆಗ್ತಾ ಇದೆ, ಯಾರು ಬುಕ್ಕನ್ನು ಓದುತ್ತಿದ್ದಾರೆ, ಯಾರು ನನ್ನ ಅನುಭವದ ಮಾತುಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿದ್ದಾರೆ, ಅವರು ಪರೀಕ್ಷೆ ಪಾಸ್ ಮಾಡುತ್ತಿದ್ದಾರೆ. ಯಾರು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದಾರೋ ಅವರೆಲ್ಲ ಪರೀಕ್ಷೆ ಪಾಸ್ ಮಾಡುತ್ತಿದ್ದಾರೆ. ಯಾರು TET ಪರೀಕ್ಷೆನ ಪಾಸ್ ಮಾಡಿದ್ದಾರೋ ಕರ್ನಾಟಕದ ಅಂತ ಎಲ್ಲ ವಿದ್ಯಾರ್ಥಿಗಳು ನೆಟ್ ಕೆಸೆಟ್ ಪರೀಕ್ಷೆ ಪಾಸ್ ಮಾಡುತ್ತಿದ್ದಾರೆ. ಯಾರು SD FD ಪರೀಕ್ಷೆ ಪಾಸ್ ಆಗಿ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದಾರೋ ಅಂಥವ್ರಿಗೆ ನೆಟ್ ಸೆಟ್ ಎಕ್ಸಾಮ್ ಬರೆದು ಅವರು ಪರೀಕ್ಷೆ ಪಾಸ್ ಮಾಡುತ್ತಿದ್ದಾರೆ. ಯಾರು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಅಂತ ವಿದ್ಯಾರ್ಥಿ ಮಿತ್ರರು ಕೂಡ ಕೆಸೆಟ್ ಪರೀಕ್ಷೆ ಪಾಸ್ ಮಾಡುತ್ತಿದ್ದಾರೆ. ನಿನ್ನೆ PSI ಆದ ನಮ್ದು ಟ್ರಾಫಿಕ್ ಪೊಲೀಸ್ ಮೇಡಮ್ ಅವರು, ಹುಮ್ನಾಬಾದದವರು, ಸಿದ್ಧಗಂಗಾ ತಂಗಿ, ಇವರು ಟ್ರಾಫಿಕ್ ಪೊಲೀಸ್ ಆಗಿ ಇವರು ಪರೀಕ್ಷೆ ಪಾಸ್ ಮಾಡಿದ್ರು ಏನಿಲ್ಲ. ಹೌದ್ರಿ, ಮಾಡೋ ಮನಸ್ಸಿರ್ಬೇಕು ನಿಮಗೆ. ಡ್ಯೂಟಿ ಮಾಡ್ಕೊಂತವ್ರೆಲ್ಲ ಸಾಧನೆ ಮಾಡಿದ್ದಾರೆ. ಮತ್ತು ನೀವು ಮಾಡ್ಲಿ, ಯಾರು 24 ಗಂಟೆ ಓದಿನ ಮೇಲೆ ಲಕ್ಷ್ಯ ಕೊಟ್ಟಿರೋ ಅವರಂತರೂ ಪರೀಕ್ಷೆ ಪಾಸ್ ಆಗಲೇಬೇಕು, ಪಾಸ್ ಆಗೇ ಆಗುತ್ತೀರಿ ಅನ್ನೋ ಮಾತನ್ನು ಹೇಳುವಾಗ ಪ್ಲೀಸ್ ನನ್ನ ಮಾತು ನೋವಾಗಿತ್ತಂದ್ರೆ ಕ್ಷಮೆ ಇರಲಿ. ಆದರೆ ವಿಡಿಯೋ ಮಾಡುತ್ತೇನೆ. ಬುಕ್ಕಿಗಾಗಿ ತಾವೆಲ್ಲರೂ ಯಾವುದೇ ಅಂಗಡಿಗಳಿಗೆ ಹೋಗಬೇಡ್ರಿ. ನನ್ನ ಕಡೆಯಿಂದ ಸಾಧ್ಯ ಆದ್ರೆ ತಗೋರಿ, ಅಥವಾ ಬೇರೆ ಯಾವುದೇ ಲೇಖಕರು ಬುಕ್ ತಗೊಂಡ್ರು 1 ಅಥವಾ 2 ಬುಕ್, ಜಾಸ್ತಿ ಬುಕ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದೇ ಬುಕ್ಕನ್ನು ನೀಟಾಗಿ 10 ಸಲ ರಿವಿಷನ್ ಮಾಡಬೇಕು. ರಿವಿಷನ್ ಈಸ್ ದ ಕೀ ಟು ಸಕ್ಸಸ್. ರಿವಿಷನ್ ಈಸ್ ದ ಕೀ ಟು ಸಕ್ಸಸ್. ರಿವಿಷನ್ ಈಸ್ ದ ಕೀ ಟು ಸಕ್ಸಸ್. ರಿವಿಷನ್ ಇಸ್ ದ ಕೀ ಟು ಸಕ್ಸಸ್. ನೀವು ಎಷ್ಟು ಬಾರಿ ರಿವಿಷನ್ ಮಾಡುತ್ತೀರೋ ಅಷ್ಟು ಬಾರಿ ನೀವು ಪರೀಕ್ಷೆ ಪಾಸ್ ಮಾಡುತ್ತೀರಿ, ಅಷ್ಟು ಬಾರಿ ನೀವು ವೇಗವಾಗಿ ಪರೀಕ್ಷೆನ ಪಾಸ್ ಮಾಡುತ್ತೀರಿ. ಕಾನ್ಸಂಟ್ರೇಷನ್ ಇರಲೇಬೇಕು, ಸಮಯಕ್ಕೆ ಬೆಲೆ ಕೊಡಬೇಕು. जो समय को अनमोल मानते हैं वो समय उनको अनमोल कर जाते हैं. ಯಾರು ಸಮಯಕ್ಕೆ ಬೆಲೆ ಕೊಡುತ್ತಾರೋ ಆ ಸಮಯವು ಆ ವ್ಯಕ್ತಿಯನ್ನು ಮೌಲ್ಯಯುತ ವ್ಯಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತದೆ. ಸೊ ನೀವು ಸಮಯಕ್ಕೆ ಬೆಲೆ ಕೊಡ್ರಿ, ಸಿಸ್ಟಮೆಟಿಕ್ ಆಗಿ ಅಭ್ಯಾಸ ಮಾಡ್ರಿ, ಕೆಸೆಟ್ ಪರೀಕ್ಷೆನ ಉತ್ತೀರ್ಣರಾಗ್ರಿ. ಈಗಂತೂ ಒಂದೇ ಕಲ್ಲಿನೊಳಗೆ ಎರಡು ಹಣ್ಣುಗಳನ್ನ ನಿಮ್ಗೆ ಸಿಗಬೇಕು. ಒಂದು ಕೆಸೆಟ್ ಮತ್ತು ಒಂದು NET ನೆಟ್ ಎಕ್ಸಾಮ್. 2 ಎಕ್ಸಾಮ್ ಅನ್ನ ನೀವು ಪರೀಕ್ಷೆ ಪಾಸ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್. ಬಾಮ ಎಲ್ಲರಿಗೂ ಇನ್ನೊಂದ್ಸಲ ಎಲ್ಲರೂ ಕೈ ಮುಗಿದ್ರಿ. ಎಲ್ಲರೂ ಇನ್ನು ನೀನು ಓದಬೇಕು. ಬರೇ ನನ್ನ ಜೊತೆಗೆ ನೀವು ವಿಡಿಯೋ ಮಾಡ್ಕೊಂತ ಕೂತ್ರೆ ಹೇಗೆ? ಅವ್ರಿಗೂ ಹೆಲ್ಪ್ ಮಾಡೋದು, ನೀನು ಸ್ಟಡಿ ಮಾಡೋದು, ಅದು ಏನು ಮಾಡಿ ತೋರಿಸ್ ಅವ್ರಿಗೆ. ನಮ್ಮ ಚಿನ್ನು, ನಮ್ಮ ಶಾಂತಲಕ್ಷ್ಮಿ ಈ ರೀತಿ ನಿಮಗೆ ಗಿಫ್ಟ್ ಕೊಟ್ಟರಿ. ಇದು ಏನಮ್ಮ? ಇದು ನೆಟ್, ಇದು ಕೆಸೆಟ್. 2 ಸರ್ಟಿಫಿಕೇಟ್ ಅದಾವ. ಇದು ನೆಟ್ ಸರ್ಟಿಫಿಕೇಟ್, ಇದು ಕೆಸೆಟ್ ಸರ್ಟಿಫಿಕೇಟ್. ಓಕೆ, 2 ಸರ್ಟಿಫಿಕೇಟ್ ತಗೊಳ್ರಿ. ಎಸ್, ಇಲ್ಲಿ ನೀವು ನಿಂತೀರಿ. ವೆರಿ ಗುಡ್. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಡ್ರಿ. ಬೆಸ್ಟ್. ಅವಳಿಗೆ ಕಣ್ಣ ಇಲ್ಲಿಲ್ರಿ, ಮೇಲದಾವ, ದನಕ್ಕನೇ ಬೀಳ್ತಾಳ. ನೋಡ್ರಿ ನಿಮ್ಮ ಕಣ್ಣು ಎಲ್ಲದಾವ.